ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕ ತಂದೆಯೇ, ನನಗೆ ಸ್ತೋತ್ರಪ್ಪ. ಈ ಪ್ರಕಟಣೆಯ ಪುಸ್ತಕದ ಧ್ಯಾನದ 2ನೇ ದಿನದಲ್ಲಿ ನೀನು ನಮ್ಮನ್ನು ಒಂದುಗೂಡಿಸಿ ಸೇರಿಸಿದಿ ಕರ್ತನೆ, ನಿನಗೆ ಸ್ತೋತ್ರ. ನಮ್ಮ ಸ್ತುತಿಗಳ ಮಧ್ಯದಲ್ಲಿ, ಹಾಡುಗಳ ಮಧ್ಯದಲ್ಲಿ ಈಗ ತನಕ ನೀನು ವಾಸ ಮಾಡಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇಲ್ಲಿಯವರೆಗೂ ನಮ್ಮ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡಿದಂಥ ದೇವರು ಈಗ ನಮ್ಮ ಸಂಗಡ ಮಾತಾಡು ಕರ್ತನೆ. ನಾವು ಕೇಳುತ್ತೇವಪ್ಪ. ನಾವಂತೂ ಮಣ್ಣು ಕರ್ತನೆ, ನಾವು ಏನೂ ಇಲ್ಲ. ಯಾಕಂದರೆ ನೀನು ನಮ್ಮನ್ನು ಮಣ್ಣಿಂದ ಸೃಷ್ಟಿ ಮಾಡಿದಿ, ಆದರೂ ನಮ್ಮ ಮೇಲೆ ಇಷ್ಟು ಪ್ರೀತಿ ಮಾಡಿದಿ. ನಿನ್ನ ಪ್ರಾಣ ಕೊಟ್ಟು ನಿನ್ನ ರಕ್ತ ಸುರಿಸಿ ಯೇಸು ನಮ್ಮನ್ನು ಸೆಳೆದುಕೊಂಡಿದ್ದಿ, ಆರಿಸಿಕೊಂಡಿದ್ದಿ, ನಮ್ಮನ್ನು ಕ್ಷಮಿಸಿದಿ, ನಿನ್ನ ಮಕ್ಕಳಾಗಿ ನಿನ್ನ ಮುಂದೆ ನಿಂದ್ರಿಸಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಈಗ ನಾವು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಿರ್ತೇವೆ. ನೀನು ಮಾತಾಡು. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಹೃದಯ ನಮ್ಮ ಎಲ್ಲರಿಗೆ ಕೊಡು. ನಮ್ಮನ್ನು ದಗ್ಗಿಸಿ ನಿನ್ನ ಪಾದದಲ್ಲಿ ಕೊಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್ ಆಮೇನ್. ನಿನ್ನೆ ನಾವು ನೋಡಿದಂಥ ವಾಕ್ಯ ಭಾಗವನ್ನು ಸ್ವಲ್ಪ ರಿವಿಷನ್ ಮಾಡಿ ಅದಾದ ಮೇಲೆ ನಾವು ಮುಂದೆ ಹೋಗೋಣ. ಮತ್ತು ನೀವೆಲ್ಲರೂ ಚೆನ್ನಾಗಿ ಉತ್ತರ ಕೊಡಬೇಕು. ನಿನ್ನೆ ಭಾಳ ಚೆನ್ನಾಗಿ ಉತ್ತರ ಕೊಟ್ರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ಸಹ ನೀವು ಉತ್ತರ ಕೊಡಬೇಕು. ಉತ್ತರ ಕೊಡ್ತೀರಾ? ಥ್ಯಾಂಕ್ ಯು. ಓಕೆ, ಇಲ್ಲಿ ಮೇಲೆ ಏನು ಬರೆದಿದೆ ಎಲ್ಲರೂ ಕೂಡಿ ಓದೋಣ. 7 ವರ್ಷ ಕ್ರಿಸ್ತ ವಿರೋಧಿಯ ಉಪದ್ರವ ಕಾಲ. ಇಲ್ಲಿ ಬರೆದಿರುವಂಥ ಕ್ರಿಸ್ತ ವಿರೋಧಿ ಅಂದರೆ ಯಾರು? ಒಬ್ಬ ಮನುಷ್ಯ. ನಾನು ಯಾಕೆ ಅದನ್ನು ತಿರುಗಿ ಹೇಳುತ್ತೇನೆ ಅಂತಂದರೆ, ಕೆಲವರು ಏನಂತಾರೆ, ಸೈತಾನ್ ಅಂತಾರೆ, ಅದಂತಾರೆ. ಅದಕ್ಕೆ ನಾನು ನಿಮಗೆ ತಿರುಗಿ ಹೇಳುವುದು. ಒಬ್ಬ ಮನುಷ್ಯ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಇದೇ ಭೂಮಿಯಲ್ಲಿ ರಾಜ್ಯ ಮಾಡಲಿಕ್ಕಿರುವಂಥ ಒಬ್ಬ ಮನುಷ್ಯ. ಅವನ ರಾಜ್ಯ ಇದೇ ಭೂಮಿಯಲ್ಲಿ ಎಷ್ಟು ವರ್ಷ ಆಗಲಿಕ್ಕಿದೆ? 7 ವರ್ಷ. ಆ ಕ್ರಿಸ್ತ ವಿರೋಧಿಯ 7 ವರ್ಷ ಉಪದ್ರವ ಕಾಲ ಈ ಭೂಮಿ ಮೇಲೆ ಯಾವಾಗ ಶುರು ಆಗ್ತದೆ? ಸಭೆ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ. ಸಭೆ ಅಂದರೆ ಯಾರು? ಈ ಜಗತ್ತಿನಲ್ಲಿ ಎಷ್ಟು ಜನರು ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷಾ ಸ್ನಾನ ತಗೊಂಡು ಯೇಸು ಸ್ವಾಮಿಯ ವಾಕ್ಯ ಕೈಕೊಂಡು ನಡೀತಾರೋ, ಪರಿಶುದ್ಧ ಜೀವನ ಮಾಡ್ತಾರೋ, ಅವರೆಲ್ಲರೂ ಸಭೆ. ಸೊ ಈಗ ಬರುವಂಥ ಯೇಸು ಕ್ರಿಸ್ತನ ಬರೋಣದಲ್ಲಿ ದೇವರ ಮಕ್ಕಳಾಗಿ ಇರುವಂಥ ನಾವು ಪರಲೋಕಕ್ಕೆ ಹೋಗಿದ ಮೇಲೆ ಕ್ರಿಸ್ತ ವಿರೋಧಿಯ 7 ವರ್ಷ ಕಾಲ ಭೂಮಿಯಲ್ಲಿ ಶುರು ಆಗ್ತದೆ. ಈಗ ಯೇಸು ಕ್ರಿಸ್ತನು ಬಂದರೆ 2 ಗ್ರೂಪ್ ಜನರು ಯೇಸು ಕ್ರಿಸ್ತನ ಸಂಗಡ ಪರಲೋಕ ಹೋಗುತ್ತಾರೆ. ಯಾರ್ಯಾರು ನೀವೇ ಹೇಳಿ ನೋಡೋಣ. ನಂಬರ್ 1, ಯೇಸುವನ್ನು ನಂಬಿ ಸತ್ತವರು ಮೊದಲು ಎದ್ದು ಬರ್ತಾರೆ. ನಂಬರ್ 2, ಯೇಸುವನ್ನು ನಂಬಿ ಜೀವಿಸುವಂಥ ನಮ್ಮ ಶರೀರ ಮಾರ್ಪಾಟ ಆಗುತ್ತದೆ. ಇದು 2 ಗ್ರೂಪು ಒಂದಾಗಿ ಕೂಡಿ ಯೇಸು ಕ್ರಿಸ್ತನ ಸಂಗಡ ಪರಲೋಕ ಹೋಗುತ್ತೇವೆ. ನಾವು ಪರಲೋಕದಲ್ಲಿ ಯೇಸು ಕ್ರಿಸ್ತನ ಸಂಗಡ ಇರುವಾಗ ಈ ಭೂಮಿ ಮೇಲೆ ಕ್ರಿಸ್ತ ವಿರೋಧಿಯ ಕಾಲ 7 ವರ್ಷ. ಈ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಈ ಭೂಮಿಯ ಮೇಲೆ 2 ಗ್ರೂಪ್ ಜನರು ಉಳಿತಾರೆ. ನಂಬರ್ 1, ಯೇಸುವನ್ನು ಕೇಳಿಯೂ ನಂಬದವರು. ನಂಬರ್ 2, ಯೇಸು ಕ್ರಿಸ್ತನು ಬರುವಾಗ ಹಿಂಜರಿದು ಹೋದಂಥ ವಿಶ್ವಾಸಿಗಳು. ಈ 2 ಗ್ರೂಪು ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಭೂಮಿ ಮೇಲೆ ಉಳಿತಾರೆ. ಯಾವ ಜನರು ಈಗ ಬರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗುವುದಿಲ್ಲವೋ, ಏನಾದರೂ ಪಾಪ ಮಾಡಿಕೊಂಡು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಭೂಮಿ ಮೇಲೆ ಉಳಿತಾರೋ, ಅವರ ಮೇಲೆ ಯೇಸು ಕ್ರಿಸ್ತನು ತಾನೇ ಪರಲೋಕದಿಂದ ಎಷ್ಟು ಉಪದ್ರವ ಕಲಿಸಲಿಕ್ಕಿದ್ದಾನೆ? 21. ಆ 21 ಉಪದ್ರವ ಪ್ರಕಟಣೆಯ ಪುಸ್ತಕ 3 ಭಾಗ ಮಾಡ್ತಾರೆ. ಹೇಗೆ 3 ಭಾಗ? ಈಗ ನೀವೇ ಹೇಳಬೇಕು. ಹೇಗೆ 3 ಭಾಗ ನೋಡಿ, ಹೇಳಿ ನೋಡೋಣ. 7 ಮುದ್ರೆಗಳ ಉಪದ್ರವಗಳು, 7 ತುತ್ತೂರಿಗಳ ಉಪದ್ರವಗಳು, 7 ಪಾತ್ರೆಗಳ ಉಪದ್ರವಗಳು. ಇದರಲ್ಲಿ ನಾವು ನಿನ್ನೆ ಎಲ್ಲಿ ತನಕ ಬಂದಿದ್ದೇವೆ? 6ನೇ ಮುದ್ರೆ ತನಕ ನೋಡಿದ್ದೇವೆ. ಈ ಮುದ್ರೆಗಳ ಉಪದ್ರವವನ್ನು ಶಾರ್ಟಾಗಿ ನಿಮಗೆ ಒಂದು ರಿವಿಷನ್ ಮಾಡ್ತೇನೆ.
ಮೊದಲನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಏನಾಗ್ತದೆ? ಕ್ರಿಸ್ತ ವಿರೋಧಿ ಭೂಮಿ ಮೇಲೆ ಇರುವಂಥ ಜನರಿಗೆ ಸಮಾಧಾನ ಸಮಾಧಾನ ಎಂದು ಹೇಳಿ ತನ್ನ ರಾಜ್ಯ ಶುರು ಮಾಡ್ತಾನೆ. ಆದರೆ ಎರಡನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಏನಾಗ್ತದೆ? ಯೇಸು ಕ್ರಿಸ್ತನು ತಾನೇ ಭೂಮಿಯಿಂದ ಸಮಾಧಾನ ತೆಗೆದು ಹಾಕ್ತಾನೆ. ಭೂಮಿಯ ಜನರು ಏನು ಮಾಡ್ತಾರೆ? ಒಬ್ಬರನ್ನೊಬ್ಬರು ಕೊಳ್ಳುತ್ತಾರೆ, ಸಾಯುತ್ತಾರೆ. ನಾನು ನಿನ್ನೆ ಇದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳಲಿಲ್ಲ, ಈಗ ಹೇಳುತ್ತೇನೆ. ಹೇಗೆ ಒಬ್ಬರು ಜನರು ಪ್ರಕಟಣೆಯಲ್ಲಿ ಎರಡನೇ ಮುದ್ರೆ ಯೇಸು ಸ್ವಾಮಿ ಒಡೆಯುವಾಗ ಭೂಮಿಯ ಜನರು ಹೇಗೆ ಒಬ್ಬರನ್ನೊಬ್ಬರು ಕೊಂದು ಸಾಯ್ತಾರೆ. ಯೆಶಾಯ 38ನೇ ಅಧ್ಯಾಯ 1, 2, 3 ಓದೋಣ. ಪ್ರಕಟಣೆಯಲ್ಲಿ ನಡಲಿಕ್ಕಿರುವಂಥ ಈ ಒಂದು ಸಂಭವ ನಾವು ಯೆಶಾಯ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಯೆಶಾಯ 34, ಥ್ಯಾಂಕ್ ಯು. ಯೆಶಾಯ 34, 1, 2, 3. ಜನಾಂಗಗಳೇ ಸಮೀಪಿಸಿ ಕೇಳಿರಿ. ಜನಾಂಗಗಳೇ ಸಮೀಪಿಸಿ ಕೇಳಿರಿ. ಇನ್ನು ಸ್ವಲ್ಪ ಗಟ್ಟಿಯಾಗಿ ಪೂರ್ಣ ಮನಸ್ಸಿನಿಂದ ಓದಬೇಕು ದೇವರ ವಾಕ್ಯ. ಯೆಶಾಯ, ಯೆರೆಮೀಯ ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳಿದರೋ ಹಾಗೆ ಓದಬೇಕು. ಜನಾಂಗಗಳೇ ಸಮೀಪಿಸಿ ಕೇಳಿರಿ. ಸಮೀಪಿಸಿ ಕೇಳಿರಿ. ಜನಗಳೇ ಕಿವಿಗೊಡಿರಿ. ಎಲ್ಲಾ ಭೂಮಿಯ ಜನಗಳೇ ಕಿವಿಗೊಡಿರಿ. ಭೂಮಿಯು ಅದರಲ್ಲಿನ ಸಮಸ್ತವು, ಚೆನ್ನಾಗಿ ಗಮನಿಸಬೇಕು, ಭೂಮಿಯು ಅದರಲ್ಲಿರುವ ಸಮಸ್ತವು, ಲೋಕವು ಅದರಿಂದ ಉದ್ಭವಿಸುವುದೆಲ್ಲವೂ, ಲೋಕವು ಅದರಲ್ಲಿ ಉದ್ಭವಿಸಿರುವಂತ ಎಲ್ಲವೂ. ಏನೇನು ಉದ್ಭವಿಸಿರುತ್ತದೆ? ಗಿಡ, ಹುಲ್ಲು ಇದೆಲ್ಲ ಬೆಳೆದಿರ್ತದೆ. ಅದರಲ್ಲಿ ಉದ್ಭವಿಸಿರುವಂತ ಎಲ್ಲವೂ ಆಲಿಸಲಿ. ಯಾಕೆ? ಗಮನಿಸ್ರಿ, ಜಗತ್ತಿನಲ್ಲಿ ಬರ್ಲಿಕ್ಕಿರುವಂತ ಉಪದ್ರವ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ. ಇವತ್ತು ನಾವು ನೋಡ್ಲಿಕ್ಕಿರ್ತೇವೆ ಬೆಳೆದಿರುವಂತ ಹುಲ್ಲು, ಭೂಮಿ ಮೇಲೆ ಬೆಳೆದಿರುವಂತ ಹುಲ್ಲು, ಗಿಡ, ಇವು ಎಲ್ಲದಕ್ಕೂ ಬರ್ಲಿಕ್ಕಿದೆ. ಯಾಕೆ? ಅವು ಎಲ್ಲ ಬೆಂಕಿಯಿಂದ ಸುಟ್ಟು ಹೋಗ್ಲಿಕ್ಕಿದೆ. ಅದಕ್ಕೆ ದೇವರು ಹೇಳ್ತಾನೆ, ಭೂಮಿಯಲ್ಲಿ ಬೆಳೆದಿರುವಂತ ಎಲ್ಲವೂ ಆಲಿಸಲಿ. ಯೆಹೋವನು ಸಕಲ ಜನಾಂಗಗಳಲ್ಲಿ ಕೋಪ ಮಾಡಿ ಅವುಗಳ ಸೈನ್ಯದ ಮೇಲೆ ರೋಷಗೊಂಡು, ಸೈನ್ಯ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳ ಮೇಲೆ ರೋಷಗೊಂಡು ಅವರನ್ನು ಕೊಲೆಗೆ ಈಡು ಮಾಡಿ, ಭೂಮಿಯ ಜನರನ್ನು ಕೊಲೆಗೆ ಈಡು ಮಾಡಿ. ಯಾವಾಗ ಜನರು ಒಬ್ಬರನ್ನೊಬ್ಬರು ಕೊಳ್ಳುವಂತೆ ಮಾಡ್ತಾನೆ? ಪ್ರಕಟಣೆ ಪುಸ್ತಕದಲ್ಲಿ ಯಾವಾಗ? ಎರಡನೇ ಮುದ್ರೆ ಒಡೆಯುವಾಗ ಆಗುವಂತ ಘಟನೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ ಮೂಲಕವಾಗಿ ಬರೆದಿಟ್ಟಿದ್ದಾನೆ ನೋಡ್ರಿ. ಭೂಮಿಯ ಜನರು ಒಬ್ಬರನ್ನೊಬ್ಬರು ಕೊಲೆ ಮಾಡುವಂತೆ ಮಾಡಿ ನಿಶೇಷವಾಗಿ ಸಂಹರಿಸಿದಾನಷ್ಟೇ. ಭೂಮಿಯ ಜನರನ್ನು ಸಂಹರಿಸುತ್ತಾನೆ. ಅವರಲ್ಲಿ ಹತರಾದವರು, ಈ ಎರಡನೇ ಮುದ್ರೆ ಯೇಸು ಕ್ರಿಸ್ತನು ಒಡೆದ ಮೇಲೆ ದೇವರು ಭೂಮಿಯಿಂದ ಸಮಾಧಾನ ತೆಗೆದು ಹಾಕುವಾಗ, ಜನರು ಒಬ್ಬರನ್ನೊಬ್ಬರನ್ನು ಕೊಳ್ಳುವಾಗ ಅವರಲ್ಲಿ ಹತವಾದವಂತ ಜನರು ಬೀಸಾಡಲ್ಪಡುವರು. ನಿನ್ನೆ ನಾವು ನೋಡಿದ್ದೇವೆ, ಬೀಸಾಡಲ್ಪಟ್ಟಂತ ಶರೀರ ಹೆಂಗೆ ವಾಸ ಬರ್ತದೆ? ಜನರ ಶವಗಳನ್ನ ಹೆಂಗೆ ಬೀಸಾಡ್ತಾರೆ? ಮಳದ ಹಾಗೆ ಬೀಸಾಡುತ್ತಾರೆ. ಇಲ್ಲಿ ಬರೆದಿದೆ ನೋಡ್ರಿ ಯೆಶಾಯದಲ್ಲಿ. ನಿನ್ನೆ ನಾವು ಸಫನ್ಯ ಪುಸ್ತಕದಲ್ಲಿ ನೋಡಿದ್ದೇವೆ, ಯೆಶಾಯ ಪುಸ್ತಕದಲ್ಲಿ ನೋಡುತ್ತೇವೆ. ಪ್ರಕಟಣೆಯ ಪುಸ್ತಕದಲ್ಲಿ ಇರುವಂಥ 21 ಉಪದ್ರವಗಳು ದೇವರು ಆಲ್ರೆಡಿ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕವಾಗಿ ಬರೆದಿಟ್ಟಿದ್ದಾನೆ. ಅವರ ಶವಗಳ ದುರ್ವಾಸನೆಯು ಮೇಲಕ್ಕೆ ಬಡಿಯುವುದು. ಎರಡನೇ ಮುದ್ರೆ ಆದ ಮೇಲೆ ಜನರು ಒಬ್ಬರನ್ನೊಬ್ಬರು ಕೊಳ್ಳುವಾಗ ಅವರ ಶವಗಳ ದುರ್ವಾಸನೆ ಬರುತ್ತದೆ. ಅವರ ರಕ್ತ ಪ್ರವಾಹದಿಂದ ಗುಡ್ಡಗಳು ಕರಗುವವು. ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು. ಆಕಾಶ ಮಂಡಲವು ಸುರುಳಿಯಂತೆ ಸುತ್ತಿಕೊಳ್ಳುವುದು. ನಿನ್ನೆ ನೋಡಿದೆವಲ್ಲ, 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಆಕಾಶ ಮಂಡಲ ಹೆಂಗಾಗ್ತದೆ? ಸುರುಳಿ ಅಂತ, ಕಾಗದ ಸುರುಳಿ ಹಾಗೆ ಹೋಗಿಬಿಡುತ್ತೆ ಅಂತೇಳಿ ಇಲ್ಲಿ ಬರ್ದಾಯ್ತು ನೋಡ್ರಿ. ನಿನ್ನೆ ನಾವು 6ನೇ ಮುದ್ರೆ ಒಡೆಯುವಾಗ
ಆಗುವಂಥ ಈ ಘಟನೆ ಯೆಶಾಯ ಪುಸ್ತಕದಲ್ಲಿ ಇಲ್ಲಿ ಬರೆದಿದೆ. ದ್ರಾಕ್ಷೆಯ ಎಲೆ ಒಣಗಿ ಗಿಡದಿಂದ ಬೀಳುವಂತೆಯೂ, ಅಂಜೂರ ಮರದಿಂದ ತರಗು ಉದುರುವ ಹಾಗೂ ತಾರಾಮಂಡಲವೆಲ್ಲ ಬಾಡಿ ಬೀಳುವುದು. ನಿನ್ನೆ ನೋಡಿದೆವಲ್ಲ, ನಿನ್ನೆ ಅಂಜೂರದ ಗಿಡ ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಹಾಗೆ ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುವುದಂತೆ ಅಲ್ಲಿ 6ನೇ ಮುದ್ರೆ ಓದುವಾಗ ನಾವು ನೋಡಿದೆವಲ್ಲ. ಇಲ್ಲಿ ಬರೆದಾಯ್ತು ನೋಡ್ರಿ ಯೆಶಾಯ ಪುಸ್ತಕದಲ್ಲಿ. 2ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಈ ಭೂಮಿಯಿಂದ ಸಮಾಧಾನ ತೆಗೆದು ಹಾಕ್ತಾನೆ. ಭೂಮಿಯ ಜನರು ಒಬ್ಬರನ್ನೊಬ್ಬರು ಕೊಳ್ಳುತ್ತಾರೆ. 3ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಏನಾಗ್ತದೆ? ಒಂದೇ ಶಬ್ದದಲ್ಲಿ ಹೇಳಬೇಕು, ದೊಡ್ಡ ಅಕ್ಷರದಲ್ಲಿ ನಾನು ಬರೆದಿದ್ದೆ, ಬರಗಾಲ. ಯಾವ ಜನರು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಭೂಮಿ ಮೇಲೆ ಉಳಿತಾರೋ ಬರಗಾಲದಲ್ಲಿ ಸಾಯ್ತಾರೆ. ಆದರೆ ಯಾವ ಜನರು ಇದಕ್ಕಿಂತ ಮುಂಚೆ ಬರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೂ ಹೋಗುತ್ತಾರೋ ಅವರಿಗೆ ಪರಲೋಕದಲ್ಲಿ ಏನಿದೆ? ವಿವಾಹದ ಔತಣ. ಯೇಸು ಕ್ರಿಸ್ತನ ಸಂಗಡ ನಾವು ವಿವಾಹದ ಔತಣದಲ್ಲಿ ಕೂತ್ಕೊಳ್ತೇವೆ 7 ವರ್ಷ. 4ನೇ ಮುದ್ರೆ ಯೇಸು ಕ್ರಿಸ್ತನ ಒಡೆಯುವಾಗ ಏನಾಗ್ತದೆ? ಒಂದೇ ಶಬ್ದದಲ್ಲಿ ಹೇಳಬೇಕು, ದೊಡ್ಡ ಅಕ್ಷರದಲ್ಲಿ ನಾನು ಬರೆದಿದ್ದೆ, ಮೃತ್ಯು. ಎಷ್ಟು ಜನರು ಸಾಯ್ತಾರೆ? ಭೂಮಿಯ 1/4 ಭಾಗದ ಜನರು ಸಾಯ್ತಾರೆ. ಇಡೀ ಭೂಮಿಯನ್ನು 4 ಭಾಗ ಮಾಡಿದರೆ ಅದರಲ್ಲಿ 1 ಭಾಗದ ಜನರು ಔಟ್. ನೀವು ಮುದ್ರೆಗಳ ಉಪದ್ರವ ನೋಡಿದರೆ 1/4, 4ರಲ್ಲಿ 1 ಭಾಗ ನಷ್ಟ ಆಗ್ತದೆ. ತುತ್ತೂರಿಗಳ ಉಪದ್ರವಗಳೆಲ್ಲ 3ರಲ್ಲಿ 1 ಭಾಗ, ಇನ್ನು ಸ್ವಲ್ಪ ಹೆಚ್ಚು. 3ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಇದು ಎಲ್ಲ 3ರಲ್ಲಿ 1 ಭಾಗ. ಆದರೆ ಪಾತ್ರೆಗಳ ಉಪದ್ರವ ನೀವು ನೋಡಿದ್ರೆ ಒಂದು 99%, ಇಲ್ಲವಾದರೆ 100%. ಯೋಚನೆ ಸಹ ಮಾಡಲಿಕ್ಕೆ ಆಗುವುದಿಲ್ಲ ಜಗತ್ತಿನಲ್ಲಿ ನಡಲಿಕ್ಕಿರುವಂಥ ಸಂಭವಗಳನ್ನು. 5ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಏನಾಗುತ್ತದೆ? ಪರಲೋಕದಲ್ಲಿ ಯಜ್ಞವೇದಿಯ ತಲೆಗೆ ಯೇಸುಗಾಗಿ ಈ ಭೂಮಿಯಲ್ಲಿ ಪ್ರಾಣ ಕೊಟ್ಟಂಥ ಜನರ ಪ್ರಾರ್ಥನೆ. ಯೇಸು ಅವರಿಗೆಲ್ಲ ಏನು ಕೊಡ್ತಾನೆ? ಬಿಳಿ ನಿಲುವಂಗಿ ಕೊಡ್ತಾನೆ. ಹಲ್ಲೆಲೂಯಾ. ಓಕೆ. 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಏನಾಗ್ತದೆ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ, ಸೂರ್ಯ ಕಪ್ಪಾದಕ್ಕಿಂತ ಮುಂಚೆ ದೊಡ್ಡ ಭೂಕಂಪ. ಆ ಭೂಕಂಪ ಇಷ್ಟು ಡೇಂಜರ್ ಆಗ್ತದೆ, ಯೇಸು ಸ್ವಾಮಿ ಭೂಮಿಯನ್ನು ಹಿಡಿದು ಅಲಗಾಡಿಸಿ ಇಡೀ ಭೂಮಿಯನ್ನು ಕೆಡವಿ ಹಾಕ್ತಾನೆ. ಇಷ್ಟು ಡೇಂಜರ್ ಆಗ್ತದೆ ಭೂಕಂಪ. ಈ ಜಗತ್ತಿನಲ್ಲಿ ಒಂದು ಮನೆನೂ ಉಳಿಯುವುದಿಲ್ಲ, ಒಂದು ಗುಡ್ಡ ಉಳಿಯಂಗಿಲ್ಲ, ಸಮುದ್ರದಲ್ಲಿ ಒಂದು ದ್ವೀಪ ಉಳಿಯುವುದಿಲ್ಲ, ಎಲ್ಲ ಕೆಡವುತ್ತಾನೆ. ಯಾಕೆ? ಈ ಭೂಮಿಯನ್ನು ಯೇಸು ಸ್ವಾಮಿ ಪರಿಶುದ್ಧ ಮಾಡಬೇಕು, ಅದಕ್ಕೆ ಎಲ್ಲ ಕೆಡವುತ್ತಾನೆ. ಕ್ರಿಸ್ತ ವಿರೋಧಿ ಕಾಲ ಮುಗಿದ ಮೇಲೆ ಯೇಸು ಮತ್ತು ವಿಶ್ವಾಸಿಗಳು ಪರಲೋಕದಿಂದ ಭೂಮಿಗೆ ಇಳಿದು ಬರ್ತಾರೆ. ಯಾಕೆ? ಪರಿಶುದ್ಧ ರಾಜ್ಯ ಮಾಡಲಿಕ್ಕೆ. ಎಷ್ಟು ವರ್ಷ? 1000 ವರ್ಷ ಪರಿಶುದ್ಧ ರಾಜ್ಯ ಮಾಡಬೇಕು. ಆವಾಗ ಈ ಭೂಮಿಯ ಮೇಲೆ ಸೈತಾನಿಗೆ ಸಂಬಂಧಪಟ್ಟದ್ದು ಪಾಪಗಳು ಏನೂ ಇರಬಾರದು. ಅದಕ್ಕೆ 7 ವರ್ಷದಲ್ಲಿ ಯೇಸು ಕ್ರಿಸ್ತನ ಭೂಮಿಯನ್ನು ಹಿಡಿದು ಅಲಗಾಡಿಸಿ ಎಲ್ಲ ಕೆಡವಿ ಪರಿಶುದ್ಧ ಮಾಡ್ತಾನೆ. ಸೂರ್ಯ ಕಪ್ಪಾಗ್ತದೆ, ಚಂದ್ರ ರಕ್ತವಾಗ್ತದೆ, ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತದೆ. ಹೇಗೆ ಬೀಳುತ್ತದೆ? ಅಂಜೂರದ ಗಿಡ ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಹಾಗೆ ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ. ತಿರುಗಿ ನಾನು ನಿಮಗೆ ಹೇಳ್ತಾನೆ, ಆಕಾಶದಲ್ಲಿ ಇರುವಂಥ ಒಂದು ನಕ್ಷತ್ರ ಎಷ್ಟೋ ಕೋಟಿ ಟನ್ ಅದರ ಒಜ್ಜೆ. ಯಾವ ಜನರು ಈಗ ಬರುವಂಥ ಯೇಸು ಕ್ರಿಸ್ತನ ಸಂಗಡ ಪರಲೋಕ ಹೋಗುವುದಿಲ್ಲವೋ, ಏನಾದರೂ ಪಾಪ ಮಾಡಿ ಕ್ರಿಸ್ತ ವಿರೋಧಿ ಕಾಲದಲ್ಲಿ ಭೂಮಿ ಮೇಲೆ ಉಳಿತಾರೋ ಅವರ ಮೇಲೆ ಯೇಸು ಕ್ರಿಸ್ತನ ಆಕಾಶದಿಂದ ನಕ್ಷತ್ರಗಳನ್ನು ಹಾಕಿ ಸಾಯಿಸ್ತಾನೆ. ಆವಾಗ ಭೂಮಿಯ ಜನರಲ್ಲಿ ಎಲ್ಲಿ ಹೋಗಿ ನುಗ್ಗಿಕೊಳ್ತಾರೆ? ಬಂಡೆಯ ಸಂದುಗಳಿಗೂ ಮತ್ತು ಗುಡ್ಡಗಳ
ಸಂದುಗಳಿಗೂ ಓಡಿ ಹೋಗಿ ಅಡಗಿಕೊಳ್ತಾರೆ. ಯಾಕೆ? ಮನೆ ಇಲ್ಲ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ. ಒಂದು ಮನೆ ಇಲ್ಲ ಜಗತ್ತಿನಲ್ಲಿ, ಒಂದು ಮನೆ ಇಲ್ಲ. ಮಹಾರಾಷ್ಟ್ರದಲ್ಲಿ ಭೂಕಂಪ ಬಂದಾಗ, ಉಸ್ಮಾನಾಬಾದ್ ಲಾತೂರ್ ಜಿಲ್ಲೆಯಲ್ಲಿ ಭೂಕಂಪ ಬಂದಾಗ ಬರೀ 70 ಹಳ್ಳಿ ಭೂಕಂಪದಲ್ಲಿ ಸಮಾಧಿ ಆಗಿದ್ದು. ಹೆಚ್ಚು ಕಡಿಮೆ 60,000ಕ್ಕಿಂತ ಹೆಚ್ಚು ಮಂದಿ ಸತ್ತರು. ಇದು ಗವರ್ಮೆಂಟ್ ಲಿಸ್ಟು. ಆದರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ಕೆಲಸ ಮಾಡಿದವರು ಹೇಳಿದರು ಹೆಚ್ಚು ಕಡಿಮೆ 1 ಲಕ್ಷ ತನಕ ಇರ್ಬೋದು ಅಂತೇಳಿ. ಗವರ್ಮೆಂಟ್ ಯಾವಾಗಲೂ ಕಡಿಮೆ ಕೊಡ್ತಾರೆ, ಯಾಕಂದರೆ ಜನರಿಗೆ ಹೆದರಿಕೆ ಆಗಬಾರದು ಅಂತ ಹೇಳಿ. ಬೇರೆ 2 ತಾಲೂಕಿನಲ್ಲಿ ಬಂದಂಥ ಭೂಕಂಪ 60,000ಕ್ಕಿಂತ ಹೆಚ್ಚು ಮಂದಿ ಸತ್ತರು. ಕ್ರಿಸ್ತ ವಿರೋಧಿ ಕಾಲದಲ್ಲಿ 6ನೇ ಮುದ್ರೆ ಯೇಸು ಸ್ವಾಮಿ ಒಡೆಯುವಾಗ ಬರುವಂಥ ಭೂಕಂಪ ಇಡೀ ಜಗತ್ತನ್ನು ಕೆಡವುತ್ತಾನೆ. ಎಷ್ಟು ಲಕ್ಷ ಕೋಟಿ ಜನರು ಸಾಯ್ತಾರು. ದೇವರ ಮಕ್ಕಳೇ ಗಮನಿಸ್ರಿ, ಇನ್ನು ಸ್ವಲ್ಪ ಕಾಲದಲ್ಲಿಯೇ ಯೇಸು ಸ್ವಾಮಿ ಭೂಮಿಯನ್ನು ಅಲಗಾಡಿಸಿ ಭೂಮಿಯ ಜನರನ್ನು ಸಾಯಿಸಲಿಕ್ಕಿದ್ದಾನೆ. ಕ್ರಿಸ್ತ ವಿರೋಧಿ ಕಾಲದಲ್ಲಿ ನೀವು ಸಹ ಅವ್ರ ಸಂಗಡ ಸಾಯಬಾರದು. ಇದಕ್ಕಿಂತ ಮುಂಚೆ ಬರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಗಿ ನಾನು ಹೇಳುತ್ತೇನೆ, ಭೂಮಿಯಲ್ಲಿ ಇರುವಂಥ ಎಲ್ಲ ಜನರು ಗಮನಿಸಿರಿ, ನಾನು ನಿಮಗೆ ಕತೆ ಹೇಳಲಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿಯೇ ಜಗತ್ತಿನಲ್ಲಿ ನಡಲಿಕ್ಕಿರುವುದನ್ನು ಬೈಬಲ್ದಿಂದ, ಪ್ರಕಟಣೆಯ ಪುಸ್ತಕದಿಂದ ನಿಮಗೆ ಓದಿ ತೋರಿಸುತ್ತೇನೆ. ಭೂಮಿಯ ಜನರು ಬಂಡೆ ಸಂದುಗಳಿಗೆ ಹೋಗಿ ತಮ್ಮನ್ನು ಅಡಗಿಸಿಕೊಂಡು ಗುಡ್ಡಕ್ಕೆ ಏನು ಹೇಳ್ತಾರೆ? ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದಲ್ಲಿ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಮರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿಕೊಡ್ರಿ. ಯಾಕಂದರೆ ಅವರ ಕೋಪವು ಕಾಣಿಸುವ ಮಹಾದಿನವು ಬಂದಿದೆ. ಯಾರು ನಿಂದಿರ್ಲಿಕ್ಕೆ ಆಗ್ತದೆ? ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ಭೂಮಿಯನ್ನೆಲ್ಲ ಕೆಡವಿ ಹಾಕಿದ ಮೇಲೆ ಜನರು ಹೋಗಿ ಬಂಡೆ ಗುಡ್ಡದ ಸಂದುಗಳಿಗೆ ಹೋಗಿ ತಮ್ಮನ್ನು ಅಡಗಿಕೊಳ್ತಾರಲ್ಲ, ಅಡಗಿಕೊಂಡು ಗುಡ್ಡಕ್ಕೆ ಹೇಳ್ತಾರೆ ನಮ್ಮ ಮೇಲೆ ಬೀಳ್ರಿ ಅಂತ ಹೇಳಿ. ಹಿಂಗೆ ಆಗ್ತದಂತ ಹೇಳಿ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಇರುವಾಗಲೇ ಹೇಳಿದ್ದಾನೆ, ಹಿಂಗಾಗ್ತದಂತ ಹೇಳಿ. ಏನ್ರಿ ಪಾಸ್ಟರ್, ಭೂಮಿಯ ಜನರು ಆ ಗುಡ್ಡದ ಸಂದುಗಳಿಗೆ ಹೋಗಿ ನಮ್ಮ ಮೇಲೆ ಬೀಳ್ರಿ, ನಮ್ಮನ್ನು ಮರೆ ಮಾಡಿಕೊಳ್ಳ್ರಿ ಅಂತ ಹೇಳಿ ಯೇಸು ಕ್ರಿಸ್ತನು ಯಾವಾಗ ಹೇಳಿದ? ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ತದೆ. ನಿಮಗೆ ಗೊತ್ತರ, ಯೇಸು ಕ್ರಿಸ್ತನು ಶಿಲುಬೆ ಹೊತ್ತುಕೊಂಡು ಹೋಗಿದಾಗ ಯೇಸು ಕ್ರಿಸ್ತನ ಹಿಂದೆ ಬಹಳ ಜನರು ಬಂದರು. ಆವಾಗ ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಬೆನ್ನಿಗೆ ಹೊಡೆದರು. ಎಷ್ಟು ಹೊಡೆದರು? 1 ಕಡಿಮೆ 40, 39 ಕೊರಡೆಯಿಂದ ಹೊಡೆದರು. ಅಲ್ಲಿಂದ ರಕ್ತ ಬಂತು. ತಲೆ ಮೇಲೆ ಮುಳ್ಳಿನ ಕಿರೀಟ, ಅದಕ್ಕೆ ಹೊಡೆದರು, ತಲೆಯಿಂದ ರಕ್ತ ಬರುತ್ತದೆ. ಶಿಲುಬೆ ಹೊತ್ತುಕೊಂಡು ಹೋಗ್ತಾನೆ ಯೇಸು ಸ್ವಾಮಿ, ಎಲ್ಲ ಕಷ್ಟದ ಮಧ್ಯದಲ್ಲಿಯೂ. ಆವಾಗ ಬಹಳ ಮಂದಿ ಯೇಸು ಕ್ರಿಸ್ತನ ಹಿಂದೆ ಬಂದರು, ಕೆಲವು ಸ್ತ್ರೀಯರು ಸಹ ಬಂದರು. ಅವಾಗ ಶಿಲುಬೆ ಹೊತ್ತುಕೊಂಡು ಹೋದಂಥ ಯೇಸು ಸ್ವಾಮಿ ತನ್ನ ಹಿಂದೆ ಎದೆ ಬಡ್ಕೊಂಡು ಅಳುತ್ತಾ ಬರುವಂಥ ಸ್ತ್ರೀಯರನ್ನು ನೋಡಿ ಯೇಸು ಸ್ವಾಮಿ ಹೇಳಿದ, ಯೆರೂಸಲೇಮಿನ ಕುಮಾರತಿಯರೇ, ಸ್ತ್ರೀಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಲ್ಲಿರಿ. ಯಾಕಪ್ಪ? ಇಂಥ ದಿನಗಳು ಬರುತ್ತದೆ. ಆವಾಗ ಭೂಮಿಯ ಜನರು ಬಂಡೆಗಳಿಗೆ ಹೋಗಿ, ಈ ಕೋಪದ ಕಾಲದಲ್ಲಿ ಭೂಮಿಯ ಜನರು ಬಂಡೆಗಳಿಗೆ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬಂಡೆಗಳನ್ನು ನೋಡಿ ಹೇಳ್ತಾರೆ ನಮ್ಮ ಮೇಲೆ ಬೀಳ್ರಿ ಅಂತ ಹೇಳುವಂಥ ಈ ದಿನ ಬರುತ್ತದೆ ಎಂದು ಹೇಳಿ ಯೇಸು ಸ್ವಾಮಿ ಹೇಳಿದ. ಪಾಸ್ಟರ್, ಯೇಸು ಸ್ವಾಮಿ ಶಿಲುಬೆ ಹೊತ್ತುಕೊಂಡು ಹೋಗುವಾಗ ಹೆಂಗೆ ಜನರು ಹೇಳ್ತಾರಂತೇಳಿ ಎಲ್ಲಿ ಹೇಳಿದ? ಆಶ್ಚರ್ಯ ಆಗ್ತದೆ. ಲೂಕ
23 30ನೇ ವಾಕ್ಯ ಓದೋಣ. ಡೈರೆಕ್ಟ್ 30ನೇ ವಾಕ್ಯ. ಆ ಕಾಲದಲ್ಲಿ ಜನರು, ಆ ಕಾಲದಲ್ಲಿ 6ನೇ ಮುದ್ರೆ ಯೇಸು ಸ್ವಾಮಿ ಒಡೆಯುವಾಗ ಭೂಮಿಯನ್ನು ಅಲಗಾಡಿಸಿ ಎಲ್ಲ ಕೆಡವಿ ಹಾಕಿದ ಮೇಲೆ ಭೂಮಿಯ ಜನರು, ಬೆಟ್ಟಗಳೇ ಆ, ನಮ್ಮ ಮೇಲೆ ಬೀಳಿರಿ, ಆ, ಗುಡ್ಡಗಳೇ ಆ, ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಆ. ಯೇಸು ಸ್ವಾಮಿ ಶಿಲುಬೆ ಹೊತ್ತುಕೊಂಡು ಹೋಗುವಾಗ ಹೇಳಿದಂತ ಈ ಮಾತು ಎಲ್ಲಿ ನೆರವೇರ್ತದೆ? ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 6ನೇ ಮುದ್ರೆ ಒಡೆಯುವಾಗ ನೆರವೇರುತ್ತದೆ. ಈಗ ವಚನ 27ರಿಂದ ಓದೋಣ. ಈಗ ನೀವು 30ನೇ ವಾಕ್ಯ ಓದಿದಿರಿ, ಅದಕ್ಕಿಂತ ಮುಂಚೆ 27ರಿಂದ ಓದಿರಿ ನೋಡೋಣ. ಜನರು, ಸ್ತ್ರೀಯರು, ಈಗ ಯೇಸು ಸ್ವಾಮಿ ಶಿಲುಬೆ ಹೊತ್ತುಕೊಂಡು ಹೋಗುವಾಗ ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆ ಆತನ ಹಿಂದೆ ಬಂದರು. ಯೇಸು ಸ್ವಾಮಿ ಹಿಂದೆ ಬಂದರು. ಆ ಸ್ತ್ರೀಯರು ಆ ಎದೆ ಬಡಕೊಳ್ಳುತ್ತಾ, ಸ್ತ್ರೀಯರು ಯೇಸು ಸ್ವಾಮಿಗಾಗಿ ಎದೆ ಬಡ್ಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಡಾಡ್ತಾ ಇದ್ದರು. ಯೇಸು ಸ್ವಾಮಿಗೆ ಇಷ್ಟ ಆಗಿದೆ ಅಲ್ಲಪ್ಪ, ಏನು ತಪ್ಪು ಮಾಡಲಿಲ್ಲ, ಆದರೆ ಇಷ್ಟು ಮಾರಿಬಿಟ್ರಲ್ಲ ಅಂತೇಳಿ ಯೇಸು ಸ್ವಾಮಿಯ ವಿಷಯದಲ್ಲಿ ಗೋಳಾಡ್ತಾ ಬಂದರು. ಯೇಸು ಸ್ವಾಮಿ ಹಿಂದೆ ಎದೆ ಬಡ್ಕೊಳ್ಳುತ್ತಾ ಬಂದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಶಿಲುಬೆ ಹೊತ್ತುಕೊಂಡು ಹೋದಂತ ಯೇಸು ಸ್ವಾಮಿ ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ಆ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ನಿಮಗಾಗಿ ನಿಮ್ಮ ಮಕ್ಕಳಿಗೆ ಅಲ್ರಿ, ನನಗಾಗಿ ಅಳಬೇಡ್ರಿ. ಇವತ್ತು ಎಷ್ಟೋ ಕ್ರೈಸ್ತರು ಈ ಲೆಂತ್ ಡೇಸ್ ಬಂದರೆ, ಲೆಂತ್ ಡೇಸ್ಗೆ ಏನಂತಾರೆ? ಯೇಸು ಸ್ವಾಮಿ ಶಿಲುಬೆಗೆ ಹೊಡೆದಂಥ ದಿನಗಳು ಅಂತ ಹೇಳಿ ಅದನ್ನು ಆಚರಿಸುತ್ತಾರೆ. ಲೆಂತ್ ಡೇಸ್ ಬಂದರೆ ಸಾಕು, ಪರಿಶುದ್ಧ. ಭಾಳ ದುಃಖ. ಅದರಲ್ಲಿ ಗುಡ್ ಫ್ರೈಡೆ ಬಂದರೆ ಸಾಕು, ಭಾಳ ದುಃಖ ಪಡ್ತಾರೆ. ಎದಕ್ಕಪ್ಪ? ಯೇಸು ಸ್ವಾಮಿಯನ್ನು ಹೊಡೆದ್ರಂತೆ. ಒಬ್ಬ ಕುಡುಕ ಕ್ರೈಸ್ತ, ಒಬ್ಬರು ಹೇಳಿದ ನಾನು ನಿಮಗೆ ಹೇಳ್ತೇನೆ. ಒಬ್ಬ ಕ್ರೈಸ್ತ ಕುಡುಕ, ಯಾಕಂದ್ರೆ ಇವತ್ತು ಕ್ರೈಸ್ತರು ಕುಡಿತಾರ ಇಲ್ಲ. ಒಬ್ಬ ಕ್ರೈಸ್ತ ಕುಡುಕ ಕುಡಿದು ಗುಡ್ ಫ್ರೈಡೆ ಅವತ್ತು ಗಟ್ಟರ್ನಲ್ಲಿ ಬಿದ್ದಿದ್ದನಂತೆ. ಅವನ ಕಡೆ ಹೇಳಿದರೆ, ಏನಪ್ಪ ನೀ ಕ್ರೈಸ್ತನಾಗಿದ್ದಿ, ಇವತ್ತು ಗುಡ್ ಫ್ರೈಡೆ ಆಯಿತು, ಕುಡಿದು ಹಿಂಗೆ ಬಿದ್ದಿದೆಯಲ್ಲ ಗಟ್ಟರ್ನಲ್ಲಿ. ಅವನು ಹೇಳ್ದಂತ, ಯೇಸು ಸ್ವಾಮಿ ಹೊಡೆದು ಬಿಟ್ರಲ್ಲ, ದುಃಖ ತಾಳ್ಲಿಕ್ಕೆ ಆಗಲಿಲ್ಲ, ಅದನ್ನು ಮರೀಲಿಕ್ಕಾಗಿ ಏನು ಮಾಡಿದೆ? ಕುಡಿದು ಬಿಟ್ಟೆ. ಅದೇ ಕುಡುಕ ಈಸ್ಟರ್ ಅವತ್ತು ಕುಡಿದು ಗಟ್ಟರಲ್ಲಿ ಬಿದ್ದಿದ್ದನಂತ. ಆವಾಗ ಏನಪ್ಪ ಇವತ್ತು ಈಸ್ಟರ್ ಆಯಿತು, ಇವತ್ತು ಯಾಕೆ ಕುಡ್ದು? ಯೇಸು ಸ್ವಾಮಿ ಎದ್ದು ಬಂದಾನಲ್ಲ, ಸಂತೋಷ, ಕುಡಿದು ಬಿದ್ದಾನ. ಐ ಆಮ್ ನಾಟ್ ಜೋಕಿಂಗ್. ಕ್ರೈಸ್ತರ ಜೀವನವನ್ನು ನಿಮಗೆ ಹೊರಗೆ ತೋರಿಸ್ತೇನೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹೊಡೆದರಂತೇಳಿ ದುಃಖ ಪಡುವಂತ ಭೂಮಿಯ ಕ್ರೈಸ್ತರೇ, ಯೇಸು ಸ್ವಾಮಿ ನಿಮಗೆ ಹೇಳುವುದನ್ನು ಕೇಳಿರಿ, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಯೇಸು ಸ್ವಾಮಿ ಮಾಡಬಾರ್ದಂತ ಹೇಳಿದ್ರೆ ನಾವು ಮಾಡಿಕೊಂಡು ಕುಂತೇವೆ. ಮಾಡ್ರಿ ಅಂತ ಹೇಳುವುದನ್ನು ಮಾಡುವುದಿಲ್ಲ. ನಾವು ಯಾವಾಗಲೂ ಉಲ್ಟಾ ಮಾಡುವರು ಕ್ರೈಸ್ತರು. ಪರಿಶುದ್ಧ ಜೀವನ ಮಾಡುವುದಿಲ್ಲ, ಸ್ವಾರ್ಥ ಸೇವೆ ಮಾಡುವುದಿಲ್ಲ. ಬರೇ ಈ ಲೆಂತ್ ಡೇಸ್ನಲ್ಲಿ ಮಾತ್ರ ದುಃಖ. 40 ದಿನ ಕರೆಕ್ಟ್ ಚರ್ಚ್ಗೆ ಹೋಗ್ತಾರೆ. ಈಸ್ಟರ್ ಮುಗಿತು, ನೆಕ್ಸ್ಟ್ ಲೆಂತ್ ಡೇಸ್ಗೆ ಚರ್ಚ್ಗೆ ಹೋಗೋರು. ನನಗಾಗಿ ಅಳಬೇಡ್ರಿ ಅಂತ ಹೇಳಿದ, ನನಗಾಗಿ ದುಃಖ ಪಡಬೇಡ್ರಿ ಅಂತ ಹೇಳಿದ. ಯೇಸು ಸ್ವಾಮಿ ತನ್ನ ಹಿಂದೆ ಬರುವಂತ ಸ್ತ್ರೀಯರನ್ನು ನೋಡಿ ಹೇಳ್ತಾನೆ, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಲ್ಲಿರಿ. ಯಾರ ಕಡೆ ಹೇಳಿದ ನನಗಾಗಿ ಅಳ್ರಿ ಅಂತ ಹೇಳಿ? ಯಾರ ಕಡೆ ಹೇಳಿದ ಲೆಂತ್ ಡೇಸ್ ನೀವು ಮಾಡ್ರಿ ಅಂತ ಹೇಳಿ? ನಾನು ಹೇಳುವಂತ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ? ಆ 40 ದಿವಸ ಮುಗಿದ ಮೇಲೆ ನೋಡಬೇಕು ಕ್ರೈಸ್ತರ ಜೀವನ. ಗಟ್ಟರ್ನಲ್ಲಿ ಬಿದ್ದಿರ್ತಾರೆ.
ಈಗ ಯೇಸು ಸ್ವಾಮಿ ಇನ್ನು ಹೆಚ್ಚಾಗಿ ಅದರ ಬಗ್ಗೆ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ. ತನ್ನ ಹಿಂದೆ ಅಳುಕೊಂಡು ಬರುವಂಥ ಸ್ತ್ರೀಯರನ್ನು ನೋಡಿ ಯೇಸು ಕ್ರಿಸ್ತರು ಹೇಳ್ತಾನೆ, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಲಿರಿ. ಯಾಕೆ? ಓದೋಣ. ಯಾಕೆಂದರೆ ಬಂಜೆಯರು ಬಸುರಾಗದವರು, ಯಾಕಂದರೆ ಬಂಜೆಯರು ಬಸುರಾಗದವರು, ಮೊಲೆ ಕುಡಿಸದವರು, ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸದವರು, ಕೂಸುಗಳಿಗೆ ಹಾಲು ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಬಂಜೆಯರು, ಬಸುರಾಗದವರು, ಕೂಸುಗಳಿಗೆ ಹಾಲು ಕುಡಿಸದವರು ಧನ್ಯರು, ಬಂಜೆಯರು ಧನ್ಯರು ಎಂದು ಹೇಳುವಂತ ದಿನಗಳು ಬರುತ್ತದೆ. ಆ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಭೂಮಿಯ ಜನರು ಬೆಟ್ಟಗಳೇ, ಯೇಸು ಸ್ವಾಮಿ ಭೂಮಿಯನ್ನೆಲ್ಲ ಅಲಗಾಡಿಸಿ ಕೆಡವಿದ ಮೇಲೆ ಭೂಮಿ ಜನರು ಬೆಟ್ಟಗಳನ್ನು ನೋಡಿ ಹೇಳ್ತಾರೆ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಹೇಳಿದಂಥ ಈ ಮಾತು ಎಲ್ಲಿ ನೆರವೇರುತ್ತದೆ? ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 6ನೇ ಮುದ್ರೆ ಯೇಸು ಕ್ರಿಸ್ತನು ಒಡೆಯುವಾಗ ನೆರವೇರುತ್ತದೆ. ಭೂಮಿಯನ್ನು ಅಲಗಾಡಿಸಿದ ಮೇಲೆ, ಎಲ್ಲ ಕೆಡವಿದ ಮೇಲೆ ಬಂಡೆಗಳ ಸಂದುಗಳಿಗೆ ಓಡಿ ಹೋಗಿ ಈ ಮಾತನ್ನು ಹೇಳುತ್ತಾರೆ. ಯೇಸು ಕ್ರಿಸ್ತನು ಶಿಲುಬೆ ಹೊತ್ತುಕೊಂಡು ಹೋಗುವಾಗ ಆತನ ಹಿಂದೆ ಬಂದಂಥ ಸ್ತ್ರೀಯರನ್ನು ನೋಡಿ ಹೇಳಿದಂಥ ಯೇಸು ಇವತ್ತು ಭೂಮಿ ಮೇಲೆ ಇರುವಂತಹ ಕ್ರೈಸ್ತರಾದ ನಿಮ್ಮನ್ನು ನೋಡಿ ಹೇಳುತ್ತಾನೆ, ಕ್ರೈಸ್ತ ತಾಯಿ ತಂದೆಯರೇ, ಈ ಭೂಮಿ ಮೇಲೆ ಇರುವಂತಹ ಕ್ರೈಸ್ತ ತಾಯಿ ತಂದೆಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ಯಾಕೆ? ನೀವು ಮಕ್ಕಳನ್ನು ಹೆತ್ತು ದೇವರು ನಿಮಗೆ ಕೊಟ್ಟಂತ ಮಕ್ಕಳನ್ನು ಯೇಸು ಕ್ರಿಸ್ತನ ಬರೋಣಕ್ಕೆ ನೀವು ಸಿದ್ಧ ಮಾಡದೆ ನಿಮ್ಮ ಮಕ್ಕಳನ್ನು ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ನೀವು ಬಿಟ್ಟು ಹೋಗೋದಕ್ಕಿಂತ ಮಕ್ಕಳನ್ನು ಹೆರೆದಿರುವಂತ ಬಂಜೆಯರಾಗಿ ಇದ್ದರೆ ನೀವು ಧನ್ಯರು. ಭೂಮಿ ಮೇಲೆ ಇರುವಂತ ಕ್ರೈಸ್ತರೇ, ನನಗೆ ಹೇಳ್ರಿ, ನಿಮ್ಮ ಮಕ್ಕಳು ನಿಮ್ಮವರು ಅಲ್ಲ. ಗರ್ಭದ ಫಲ ಯೆಹೋವನ ಬಹುಮಾನ. 127ನೇ ಕೀರ್ತನೆಯಲ್ಲಿ ಓದುತ್ತೇವೆ, ಗರ್ಭದ ಫಲ ಆತನ ಬಹುಮಾನ. ನಿಮ್ಮ ಮಕ್ಕಳು ನಿಮ್ಮವರು ಅಲ್ಲ. ನಿಮ್ಮ ಮಕ್ಕಳು ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿದ್ದಾನೆ. ಎದಕ್ಕೆ ನಿಮಗೆ ಮಕ್ಕಳು ಕೊಟ್ಟಿದ? ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ನಿಮ್ಮ ಮಕ್ಕಳನ್ನು ಬಿಡುವುದಕ್ಕಾಗಿ ಕೊಟ್ಟಿದ್ದೇನೇನು? ನರಕದಲ್ಲಿ ನಿಮ್ಮ ಮಕ್ಕಳನ್ನು ಬಿಡುವುದಕ್ಕಾಗಿ ಯೇಸು ಸ್ವಾಮಿ ನಿಮಗೆ ಮಕ್ಕಳು ಕೊಟ್ಟಿದ್ದಾನೇನು? ಯೇಸು ಸ್ವಾಮಿ ನಿಮ್ಮನ್ನು ನಂಬಿದ. ಏನು ನಂಬಿದ? ನಿಮಗೆ ಕೊಡುವಂಥ ಮಕ್ಕಳನ್ನು ನೀವು ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಬಿಡುವುದಿಲ್ಲ. ನಿಮಗೆ ಕೊಡುವಂಥ ಮಕ್ಕಳನ್ನು ನೀವು ನರಕದಲ್ಲಿ ಬಿಡುವುದಿಲ್ಲ. ಯೇಸು ಕ್ರಿಸ್ತನ ಬರೋಣಕ್ಕೆ ನೀವು ನಿಮ್ಮ ಮಕ್ಕಳನ್ನು ಸಿದ್ಧಪಡಿಸ್ತೀರಿ. ಪರಲೋಕ ರಾಜ್ಯದ ಮಕ್ಕಳನ್ನಾಗಿ ದೇವರು ನಿಮಗೆ ಕೊಡುವಂಥ ಮಕ್ಕಳನ್ನು ನೀವು ಬೆಳೆಸ್ತೀರಿ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಯೇಸು ನಿಮಗೆ ಮಕ್ಕಳು ಕೊಟ್ಟಿದ್ದಾನೆ ಕ್ರೈಸ್ತರೇ. ಯೇಸು ಸ್ವಾಮಿ ನಿಮಗೆ ಕೊಟ್ಟಂಥ ಮಕ್ಕಳನ್ನು ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧಪಡಿಸದೆ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು ಹೋಗುವುದಕ್ಕಿಂತ ನೀವು ಮಕ್ಕಳನ್ನು ಹೆರೆದಿರುವಂತ ಬಂಜೆಯರಾಗಿದ್ದರೆ ಧನ್ಯರು. ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಲಿರಿ. ಪಾಸ್ಟರ್, ನಮಗೆ ಹೇಳ್ರಿ, ನಮ್ಮನ್ನು ನಮ್ಮ ಮಕ್ಕಳನ್ನು ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಹೇಗೆ ಸಿದ್ಧ ಮಾಡಬೇಕು? ನಮಗೆ ಹೇಳ್ರಿ. ಈಗ ಹೇಳುತ್ತೇನೆ, ಗಮನಿಸ್ರಿ. ಭೂಮಿ ಮೇಲೆ ಇರುವಂಥ ಎಲ್ಲ ಕ್ರೈಸ್ತರೇ, ಯೇಸು ಕ್ರಿಸ್ತನು ನಿಮಗೆ ಕೊಟ್ಟಂಥ ಮಕ್ಕಳನ್ನು ಕ್ರಿಸ್ತ ವಿರೋಧಿ ಕಾಲಕ್ಕೆ ಹೇಗೆ ತಪ್ಪಿಸಬೇಕು, ಯೇಸು ಕ್ರಿಸ್ತನ ಬರೋಣಕ್ಕೆ ಹೇಗೆ ತಯಾರು ಮಾಡಬೇಕು,
ಈಗ ಹೇಳುತ್ತೇನೆ ಗಮನಿಸಿರಿ. ನಿಮ್ಮ ಮಕ್ಕಳು ಮುಂಜಾನೆ ಎದ್ದ ಕೂಡಲೇ ಸ್ಕೂಲ್ಗೆ ಹೋಗುವಂಥ ನಿಮ್ಮ ಮಕ್ಕಳು, 1ನೇತೆ ಹಿಡಿದು ಸ್ಕೂಲ್ಗೆ ಹೋಗುವಂಥ ನಿಮ್ಮ ಮಕ್ಕಳು, ಯಾವಾಗ ನಿಮ್ಮ ಮಕ್ಕಳಿಗೆ ಓದಲಿಗೆ ಬರೀಲಿಗೆ ಬರ್ತದೋ ಆವಾಗದಿಂದ ನಿಮ್ಮ ಮಕ್ಕಳು ಮುಂಜಾನೆ ಎದ್ದ ಕೂಡಲೇ ಮೊದಲು ಅವ್ರ ಕೈಯಲ್ಲಿ ಬೈಬಲ್ ಇರಬೇಕು. ಕಲಿಸ್ಕೊಡ್ರಿ. ಇದನ್ನು ಮಾಡುವುದಿಲ್ಲ. ಬರೀ 40 ದಿನ ಲೆಂತ್ ಡೇಸ್ ಮಾಡ್ತಾರೆ. ಯೇಸು ಸ್ವಾಮಿ ಹೇಳಿಲ್ಲ ಅದನ್ನು ಮಾಡ್ರಿ ಅಂತೇಳಿ ಅದನ್ನು ಮಾಡ್ಕೊಂಡು ಕುಂತಿರ್ತಾರೆ. ಇದನ್ನು ಮಾಡ್ರಿ ಅಂತ ಹೇಳಿದ ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ವಾಕ್ಯ ಕಲಿಸ್ರಿ. ಧರ್ಮೋಪದೇಶ ಕಾಂಡದಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ, ಬೋಧಿಸ್ರಿ. ಮನೆಯಲ್ಲಿ ಕೂತ್ಕೊಳ್ಳುವಾಗ, ಮಲಗುವಾಗ, ದಾರಿಯಲ್ಲಿ ಹೋಗುವಾಗ, ಬರುವಾಗ ದೇವರ ವಾಕ್ಯ ನಿಮ್ಮ ಮಕ್ಕಳಿಗೆ ಬೋಧಿಸ್ರಿ. ಇದನ್ನು ಹೇಳಿ, ಇದನ್ನು ನಾವು ಮಾಡುವುದಿಲ್ಲ. ಯೇಸು ಸ್ವಾಮಿ ಹೇಳ್ದ, ನನಗಾಗಿ ಅಳಬೇಡ್ರಿ. ಆದರೆ ನಾವು ಯೇಸು ಸ್ವಾಮಿಗೆ ಅಳ್ಕೊಂಡು ಕುಂತಿರ್ತೇವೆ. ಯಾವುದು ಮಾಡಬಾರ್ದು ಅಂತ ಹೇಳಿದನೋ ಅದನ್ನು ಮಾಡ್ಕೊಂಡು ಕುಂತಿರ್ತೇವೆ. ಯಾವುದನ್ನು ಮಾಡ್ರಿ ಅಂತ ಹೇಳಿದನೋ ಅದನ್ನು ನಾವು ಮಾಡುವುದಿಲ್ಲ. ಯಾವಾಗಲೂ ಉಲ್ಟಾ ಮಾಡೋರು ನಾವು ದೇವರ ವಾಕ್ಯಕ್ಕೆ. ನಿಮ್ಮ ಮಕ್ಕಳು ಮುಂಜಾನೆ ಎದ್ದ ಕೂಡಲೇ ಯಾವಾಗ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೋ ಆವಾಗ ಹಿಡಿದು 1ನೇತೆ ಹಿಡಿದು ನಿಮ್ಮ ಮಕ್ಕಳು ಮುಂಜಾನೆ ಎದ್ದ ಕೂಡಲೇ ಮೊದಲು ನಿಮ್ಮ ಮಕ್ಕಳ ಕೈಯಲ್ಲಿ ಬೈಬಲ್ ಇರಬೇಕು. ಮುಂಜಾನೆ ಎದ್ದ ಕೂಡಲೇ ಅವರು ಬೈಬಲ್ ಓದಬೇಕು. ಅಟ್ಲೀಸ್ಟ್ ಚೆನ್ನಾಗಿ ಓದಲಿಕ್ಕೆ ಯಾವಾಗ ನಿಮ್ಮ ಮಕ್ಕಳಿಗೆ ಬರ್ತದೋ ಆವಾಗ ಹಿಡಿದು, ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಹೊಸದಾಗಿ ಅವರು ಓದುವರಾಗಿದ್ದರೆ ಅಟ್ಲೀಸ್ಟ್ ಒಂದು 2 ವಚನ, ಇನ್ನು ಚೆನ್ನಾಗಿ ಓದುವಂಥ ಸಮಯದಲ್ಲಿ ಒಂದು 5 ವಚನ, 2ನೇತು 3ನೇತು ಬರುವಾಗ 1 ಅಧ್ಯಾಯ ಮುಂಜಾನೆ ಎದ್ದ ಕೂಡಲೇ ನಿಮ್ಮ ಮಕ್ಕಳು ಓದಬೇಕು. ಚಿಕ್ಕ ಮಕ್ಕಳಿರಲಿ, ಯವನಸ್ಥರಿರಲಿ, ದೊಡ್ಡವರಿರಲಿ, ಯಾರು ಬೇಕಾದರೂ ಇರಲಿ, ಮಕ್ಕಳೇ ಮುಂಜಾನೆ ಎದ್ದ ಕೂಡಲೇ ನಿಮ್ಮ ಮಕ್ಕಳು ಬೈಬಲ್ ಓದಬೇಕು. ನನ್ನ ಮಗನಿಗೆ ನಾವು ಕಲಿಸಿದ್ದೇವೆ. ನಮ್ಮ ಮಗ ನಿನ್ನೆ ನಾನು ನಿಮಗೆ ಹೇಳಿದೆ, ಇವತ್ತು ಹೇಳ್ತೇನೆ ಸಾಕ್ಷಿಯಾಗಿ, ದೇವರ ನಮ್ಮ ಮಹಿಮೆಗಾಗಿ, ನನ್ನನ್ನು ಹೆಚ್ಚಿಸುವುದಕ್ಕಾಗಿಲ್ಲ. ನಮ್ಮ ಮಗ 1ನೇತು ಹಿಡಿದು ಅವನು ಕಲಿಸಿದ್ದೇವೆ. ಮುಂಜಾನೆ ಎದ್ದ ಕೂಡಲೇ ಅವನ ಕೈಯಲ್ಲಿ ಬೈಬಲ್ ಇರ್ತದೆ. ಇವತ್ತು ಅಟ್ಲೀಸ್ಟ್ 1 ಅಧ್ಯಾಯ ಓದ್ತಾನೆ, ಆಮೇಲೆ ಅವನ ಕೆಲಸ ಶುರು ಮಾಡ್ತಾನೆ. ನಿಮ್ಮ ಮಕ್ಕಳು ಕಲಿಸ್ರಿ. ಒಂದು ವೇಳೆ ಇವತ್ತು ಎಷ್ಟೋ ಕ್ರೈಸ್ತರ ಮನೆಯಲ್ಲಿ ಒಂದೇ ಬೈಬಲ್ ಇಟ್ಕೊಳ್ತಾರೆ, ಎಲ್ಲರೂ ಓದ್ಕೊಂಡು ಕೊಂಡಿರ್ತಾರೆ. ಊಟ ಮಾಡಲಿಕ್ಕೆ ಎಲ್ಲರಿಗೂ ಬೇರೆ ಬೇರೆ ತಾಟಿದೆಯಾ? ಓದಲಿಕ್ಕೆ ಬೇರೆ ಬೇರೆ ಬೈಬಲ್ ಬೇಡ, ಸಪ್ರೇಟ್ ಬೈಬಲ್ ಬೇಡ. ಒಂದೇ ತಾಟಿನಲ್ಲಿ ಊಟ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀರಿ. ಕ್ರೈಸ್ತರೇ, ಯಾವಾಗ ಕಲಿತೀರಿ? ನಿಮ್ಮ ಮನೆಯಲ್ಲಿ ಮಕ್ಕಳು ಹಿಡಿದು, ತಾಯಿ ತಂದೆ ಹಿಡಿದು ಎಲ್ಲರಿಗೂ ಸಪ್ರೇಟ್ ಬೈಬಲ್ ಬೇಕು. ಒಂದು ವೇಳೆ ನೀವು ಕ್ರೈಸ್ತರಾಗಿದ್ದರೆ ಗಿದಿಯೋನ್ ಬೈಬಲ್ ಕೈಯಲ್ಲಿ ತಗೊಳ್ಬಾರ್ದು, ಫ್ರೀ ಬೈಬಲ್ ಕೈಯಲ್ಲಿ ಇರಬಾರ್ದು. ಗಿದಿಯೋನು ಹೊಸ ಒಡಂಬಡಿಕೆ ಕ್ರೈಸ್ತರ ಕೈಯಲ್ಲಿ ಇರಬಾರ್ದು. ಫ್ರೀ ಬೈಬಲ್, ಗಿದಿಯೋನು ಹೊಸ ಒಡಂಬಡಿಕೆ ಇನ್ನು ಯೇಸುವನ್ನು ನಂಬದವರಿಗಾಗಿ ಮಾಡಿದ್ದಾರೆ. ಅದನ್ನು ತಗೊಂಡು ಇವತ್ತು ಕ್ರೈಸ್ತರು ಚರ್ಚ್ಗೆ ಹೋಗ್ತಾರೆ. ನಾಚಿಕೆ ಇಲ್ಲ. ರೊಕ್ಕ ಕೊಟ್ಟು ಬೈಬಲ್ ತಗೊಳ್ಬೇಕು. ಎಲ್ಲ ಕ್ರೈಸ್ತರ ಮನೆಯಲ್ಲಿಯೂ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರು ತನಕ ಎಲ್ಲರಿಗೂ ಯಾವ ಮೀಡಿಯಂನಲ್ಲಿ ಅವರು ಸ್ಕೂಲ್ ಕಾಲೇಜ್ ಕಲಿತಾರೋ ಆ ಮೀಡಿಯಂನಲ್ಲಿ ಅವರವರಿಗೆ ಸಪ್ರೇಟ್ ಬೈಬಲ್ ಇರಬೇಕು. ರೊಕ್ಕ ಕೊಟ್ಟು ತಗೊಂಡು ಬೈಬಲ್ ಕೊಡಬೇಕು ಮಕ್ಕಳಿಗೆ. ಫ್ರೀ ಬೈಬಲ್ ಕೈಯಲ್ಲಿ ಇರಬಾರ್ದು. ಕ್ರೈಸ್ತರಿಗೆ ಹೇಳುತ್ತೇನೆ, ಫ್ರೀ ಬೈಬಲ್ ಯೇಸುವನ್ನು ನಂಬದವರಿಗೆ. ಮುಂಜಾನೆ ಎದ್ದ ಕೂಡಲೇ ನಿಮ್ಮ ಮಕ್ಕಳು ಒಂದು ವೇಳೆ ಬೈಬಲ್ ಓದಲಿಲ್ಲ, ಆ ದಿನ ನಿಮ್ಮ ಮಕ್ಕಳಿಗೆ ನಾಷ್ಟ ಕೊಡಬೇಡ್ರಿ, ಉಪವಾಸ ಕಲಿಸ್ರಿ ಸ್ಕೂಲಿಗೆ. ಯಾಕೆ? ನಿಮ್ಮ ಮಕ್ಕಳು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಬಿದ್ದು ಉಪದ್ರವ ಅನುಭವಿಸೋದಕ್ಕಿಂತ ಒಂದು ವೇಳೆ ನಾಷ್ಟ ಬಿಟ್ಟು ಬೈಬಲ್ ಓದಿ ಯೇಸು ಕ್ರಿಸ್ತನ ಸಂಗಡ ಪರಲೋಕಕ್ಕೆ ಹೋಗುವುದು ಒಳ್ಳೆಯದು. ರವಿವಾರ ಆಯಿತು, ನಿಮ್ಮ ಮಕ್ಕಳು ಸಂಡೇ ಸ್ಕೂಲ್ ಹೋಗಬೇಕು, ಚರ್ಚ್ಗೆ ಹೋಗಲಿಲ್ಲ, ಕಟ್ಟಿಗೆ ತಗೋರಿ, ಹೊಡೆದು ಕಳಿಸ್ರಿ ಸಂಡೇ ಸ್ಕೂಲ್ಗೆ.
ಯಾಕೆ? ನಿಮ್ಮ ಮಕ್ಕಳು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಬಿದ್ದು ಉಪದ್ರವ ಅನುಭವಿಸೋದಕ್ಕಿಂತ ನಿಮ್ಮ ಕೈಯಿಂದ 4 ಏಟು ತಿಂದು ಸಂಡೇ ಸ್ಕೂಲ್ ಹೋಗಿ ದೇವರ ವಾಕ್ಯ ಕಲಿತು ಯೇಸು ಕ್ರಿಸ್ತನ ಸಂಗಡ ಪರಲೋಕಕ್ಕೆ ಹೋಗುವುದು ಒಳ್ಳೆಯದು, ಒಳ್ಳೆಯದು. ನಾನು ಕೈ ತಟ್ಟುವುದಕ್ಕಾಗಿ ಹೇಳಿಲ್ಲ, ಕೈ ತಟ್ಟಬೇಡ್ರಿ, ಕೈ ತಟ್ಟುವುದಕ್ಕಾಗಿ ಹೇಳಿಲ್ಲ. ನನ್ನ ಹೃದಯದಲ್ಲಿ ಇರುವಂಥ ನೋವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುತ್ತೇನೆ. ರವಿವಾರ ಆಯಿತು, ನಿಮ್ಮ ಯವನಸ್ಥ ಮಕ್ಕಳು ಚರ್ಚಿಗೆ ಹೋಗಬೇಕು. ನಿಮ್ಮ ಯವನಸ್ಥ ಮಕ್ಕಳು ಚರ್ಚಿಗೆ ಹೋಗಲಿಲ್ಲ, ಬಿಡಬಾರ್ದು ನಿಮ್ಮ ಮಕ್ಕಳನ್ನು. ಅವ್ರಿಗೆ ವಿರೋಧವಾಗಿ ನಿಂದಿರಬೇಕು. ಬರೇ ಕಟ್ಟೆ ಹುಡುಗರ ಸಂಗಡ ತಿರುಗಾಡುವುದು, ಹುಡುಗರ ಸಂಗಡ ತಿರುಗಾಡುವುದು, ಚರ್ಚಿಗೆ ಬರುವುದಿಲ್ಲ, ಬೈಬಲ್ ಓದುವುದಿಲ್ಲ. ನೀವು ತಾಯಿ ತಂದೆ, ಹಾಗೆ ನಿಮ್ಮ ಮಕ್ಕಳು ಚರ್ಚಿಗೆ ಬರೋದು ತಿರುಗಾಡಿದ್ರೆ ಬಿಡಬಾರ್ದು. ಅವ್ರಿಗೆ ಹೇಳಬೇಕು, ಮಗನೇ ಮಗಳೇ ರವಿವಾರ ಚರ್ಚ್ಗೆ ಹೋಗಬೇಕು, ಅವ್ರಿಗೆ ವಿರೋಧವಾಗಿ ನಿಲ್ಲಬೇಕು. ಯಾಕೆ? ನೀವು ತಾಯಿ ತಂದೆ. ನಿಮ್ಮ ಯವನಸ್ಥ ಮಕ್ಕಳನ್ನ ಬಿಡಬಾರದು. ಸ್ಕೂಲ್ ಕಾಲೇಜಿನಲ್ಲಿ ಸೀಟ್ ಬೇಕಾದ್ರೆ ನಿಂದಿರ್ತಾರಲ್ಲ, ಚರ್ಚಿಗೆ ಕಲಿಸಲಿಕ್ಕೆ ಬೇಡ. ರವಿವಾರ ನಿಮ್ಮ ಮಕ್ಕಳು ಚರ್ಚ್ಗೆ ಹೋಗಲೇಬೇಕು. ನಿಮ್ಮ ಮಕ್ಕಳನ್ನು, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಯವನಸ್ಥ ಮಕ್ಕಳು ನೀವು ಚರ್ಚಿಗೆ ಕಲಿಸುವಾಗ ಅವ್ರ ಕೈಯಲ್ಲಿ ಬೈಬಲ್ ಕೊಡ್ರಿ, ನೋಟ್ ಬುಕ್ ಕೊಡ್ರಿ, ಪೆನ್ನು ಕೊಟ್ಟು ಚರ್ಚ್ಗೆ ಕಲಿಸ್ರಿ. ನಿಮ್ಮ ಮಕ್ಕಳು, ಯವನಸ್ಥ ಮಕ್ಕಳು, ಚಿಕ್ಕ ಮಕ್ಕಳು ಚರ್ಚ್ನಲ್ಲಿ ಕುಂತಿರುವಾಗ ಪಾಸ್ಟ್ರು ಏನೇನು ವಾಕ್ಯ ಹೇಳುತ್ತಾರೋ ಅದೆಲ್ಲ ನಿಮ್ಮ ಮಕ್ಕಳು ನೋಟ್ಬುಕ್ನಲ್ಲಿ ನೋಟ್ಸ್ ತಗೊಳ್ಬೇಕು. ಮೇನ್ ಹೆಡ್ಡಿಂಗ್ ಏನು ಹೇಳಿದ್ದಾರೆ ಪಾಸ್ಟ್ರು, ಸೈಡ್ ಹೆಡ್ಡಿಂಗ್ ಏನು ಹೇಳಿದ್ದಾರೆ, ವಾಕ್ಯ ಏನು ಹೇಳಿದ್ದಾರೆ, ಎಲ್ಲ ನಿಮ್ಮ ಮಕ್ಕಳು ನಿಮ್ಮ ನೋಟ್ಬುಕ್ನಲ್ಲಿ, ಅವ್ರ ನೋಟ್ಬುಕ್ನಲ್ಲಿ ಬರಿಬೇಕು. ಮನೆಗೆ ಹೋಗಿದ ಮೇಲೆ ಚೆಕ್ ಮಾಡಬೇಕು. ನಿಮ್ಮ ಮಕ್ಕಳು ಚರ್ಚ್ನಲ್ಲಿ ಕುಂತಿರುವಾಗ ಅವ್ರ ಕಡೆ ಲಕ್ಷ್ಯ ಕೊಡಬೇಕು. ಚಿಕ್ಕ ಮಕ್ಕಳಿರಲಿ, ಯವನಸ್ಥ ಮಕ್ಕಳಿರಲಿ, ನಿಮ್ಮ ಮಕ್ಕಳು ಚರ್ಚ್ನಲ್ಲಿ ಕುಂತಿರುವಾಗ ಈ ಕಡೆ ನೋಡುವುದು, ಆ ಕಡೆ ನೋಡುವುದು, ನಗುವುದು, ಎದ್ದು ಹೊರಗೆ ಹೋಗುವುದು, ಬರುವುದು, ಹಿಂಗೆ ನಿಮ್ಮ ಮಕ್ಕಳು ಮಾಡಿದ್ರೆ ಬಿಡಬಾರ್ದು. ಹೊರಗೆ ತೊಗೊಂಡು ಹೋಗ್ಬೇಕು, ಕಟ್ಟಿಗೆ ತೊಗೊಳ್ಬೇಕು. ನಾವು ತೊಗೊಂಡಿದ್ದೇವೆ ನಮ್ಮ ಮಗನಿಗೆ. ಚರ್ಚ್ನಲ್ಲಿ ಕುಂತಿರುವಾಗ ಚಿಕ್ಕ ಹುಡುಗನಿಂದ ಏನಾದರೂ ಚರ್ಚ್ನಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಸಾವಕಾಶ ಹೊರಗೆ ತೊಗೊಂಡು ಹೋಗ್ತೇವೆ, ಕಟ್ಟಿಗೆ ತೊಗೊಳ್ತೇವೆ. ದೇವರಿಗೂ ಸ್ತೋತ್ರ. ಇವತ್ತು ದೇವರ ಮಾರ್ಗದಲ್ಲಿ ಇರ್ತಾನೆ. ಯೇಸು ಸ್ವಾಮಿ ಹೇಳಿದ, ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಮಕ್ಕಳಿಗೆ ಕಟ್ಟಿಗೆ ತೊಗೊರಿ. ಕಟ್ಟಿಗೆ ತಗೊಳ್ಳೋದ್ರಿಂದ ಅವರು ಸಾಯಂಗಿಲ್ಲ, ಆದರೆ ನಿತ್ಯ ಜೀವದ ಮಾರ್ಗ ಹಿಡಿತಾರೆ, ನರಕಕ್ಕೆ ತಪ್ಪಿಸ್ತೀರಿ. ಇದು ದೇವರ ವಾಕ್ಯ. ನಿಮ್ಮ ಮಕ್ಕಳು ಚರ್ಚೆ ಒಳಗೆ ಕುಂತಿರುವಾಗ ಅವ್ರ ಕಡೆ ಲಕ್ಷ್ಯ ಕೊಡಬೇಕು. ಏನಾರ ನಗುತ್ತಾರಪ್ಪ, ಮಾತಾಡ್ತಾರ, ಎದ್ದು ಹೋಗ್ತಾರೆ, ಬರ್ತಾನೆ, ಹೊರಗೆ ತೊಗೊಂಡು ಹೋಗಿ ಕಟ್ಟಿಗೆ ತಗೊಳ್ಬೇಕು. ಯಾಕೆ? ನಿಮ್ಮ ಮಕ್ಕಳು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಬಿದ್ದು ಉಪದ್ರ ಅನುಭವಿಸೋದಕ್ಕಿಂತ ನಿಮ್ಮ ಕೈಯಿಂದ 4 ಏಟು ತಿಂದು ಚರ್ಚ್ನಲ್ಲಿ ಹೆಂಗೆ ಕೂತ್ಕೊಳ್ಬೇಕಂತೇಳಿ ಡಿಸಿಪ್ಲಿನ್ ಕಲಿತು ಯೇಸು ಕ್ರಿಸ್ತನ ಸಂಗಡ ಪರಲೋಕಕ್ಕೆ ಹೋಗುವುದು ಒಳ್ಳೆಯದು, ಒಳ್ಳೆಯದು. ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಲ್ಲಿರಿ. ದೇವರ ಮಕ್ಕಳೇ, ಈಗ ಯೇಸು ಕ್ರಿಸ್ತನ ಬರುವಾಗ ನೀವು ನಿಮ್ಮ ಮಕ್ಕಳು ಎಲ್ಲರೂ ಕೂಡಿ ಯೇಸು ಕ್ರಿಸ್ತನ ಸಂಗಡ ಪರಲೋಕ ಹೋಗಬೇಕು. ಅದೇ ನನ್ನ ಪ್ರಾರ್ಥನೆ. ಅದಕ್ಕೆ ನಾನು ಇಷ್ಟು ಒದರಿ ಹೇಳುತ್ತೇನೆ, ಅದಕ್ಕೆ ಇಷ್ಟು ಒದರಿ ಹೇಳುತ್ತೇನೆ. ಅದೇ ಯೇಸು ಸ್ವಾಮಿ ಹೇಳಿದ, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಲ್ಲಿರಿ, ಇಲ್ಲಿ ಉಳಿಬೇಡ್ರಿ. ಇದಕ್ಕಿಂತ ಮುಂಚೆ ಇರುವಂಥ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಪರಲೋಕಕ್ಕೆ ಹೋಗಿ ಮುಟ್ಟಿರಿ. 6ನೇ ಮುದ್ರೆ ತನಕ ನಾವು ನೋಡಿದ್ದನ್ನು, ನಿನ್ನೆ ತನಕ ನೋಡಿದ್ದನ್ನು ಈಗ ರಿವಿಷನ್ ಮಾಡಿದೆ. ನನ್ನ ಮನಸ್ಸಿನಲ್ಲಿದ್ದಂಥ ಭಾರವನ್ನು ಇವತ್ತು ಸ್ವಲ್ಪ ಹೆಚ್ಚಾಗಿ ನಿಮ್ಮಲ್ಲಿ ನಾನು ಹೇಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಾವು ನೋಡೋಣ, 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಅಂತರವಿದೆ. ಹಾಗೆಯೇ 6ನೆಯ ತುತ್ತೂರಿ 7ನೆಯ ತುತ್ತೂರಿ ನಡುವೆನೂ ಅಂತರವಿದೆ. ಈಗ ನಾವು ನೋಡೋಣ, 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಇರುವಂಥ ಅಂತರವನ್ನು ನೋಡೋಣ, ಗಮನಿಸಬೇಕು. 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಅಂತರದಲ್ಲಿ ಪ್ರಕಟಣೆ 7ನೇ ಅಧ್ಯಾಯ ಇದೆ. ಈ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಈ ಅಂತರದಲ್ಲಿ
ಎರಡು ಸಂಭವಗಳು ನಡೀಲಿಕ್ಕಿದೆ. ನಂಬರ್ 1 ಭೂಮಿಯ ಮೇಲೆ, ನಂಬರ್ 2 ಪರಲೋಕದಲ್ಲಿ. ಈ ಅಂತರದಲ್ಲಿ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಭೂಮಿಯ ಮೇಲೆ ನಡೀಲಿಕ್ಕಿರುವಂತಹ ಸಂಭವವೇನು? ಇಸ್ರಾಯೇಲ್ ಜನರ ಹಣೆಯ ಮೇಲೆ ಮುದ್ರೆ. ಯಾವ ಜನರ ಹಣೆಯ ಮೇಲೆ? ಎಲ್ಲರೂ ಹೇಳಿ. ಇಸ್ರಾಯೇಲ್ ಜನರ ಹಣೆಯ ಮೇಲೆ ಮುದ್ರೆ. ಎಷ್ಟು ಜನರ ಹಣೆಯ ಮೇಲೆ ಮುದ್ರೆ? 1,44,000 ಇಸ್ರಾಯೇಲ್ ಜನರ ಹಣೆಯ ಮೇಲೆ ಮುದ್ರೆ. ಯಾಕಪ್ಪ ಅವರ ಹಣೆಯ ಮೇಲೆ ಮುದ್ರೆ ಅಂತಂದರೆ, ಮುಂದೆ ಬರುವಂಥ ಉಪದ್ರವಗಳು ಇಲ್ಲಿ ಮುದ್ರೆ ಹಾಕಿಸಿಕೊಂಡಂಥ ಇಸ್ರಾಯೇಲ್ ಜನರನ್ನು ಮಾತ್ರ ಬಾಧಿಸುವುದಿಲ್ಲ, ಬಾಕಿ ಜನರನ್ನು ಬಾಧಿಸುತ್ತದೆ. ನಾವು ಮುಂದೆ ನೋಡ್ಲಿಕ್ಕಿರುತ್ತೆ. ಇದು ಮೊದಲನೇ ಸಂಭವ. ಇಲ್ಲಿ ಎರಡನೇ ಸಂಭವ ಏನು? ಪರಲೋಕದಲ್ಲಿ ನಿಮ್ಮ ನನ್ನ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎರಡು ಸಂಭವ ನಡಲಿಕ್ಕಿದೆ. ಈಗ ಅದನ್ನು ನಿಮಗೆ ವಿವರಣೆ ಮಾಡೋದಕ್ಕಾಗಿ ಇದು ಅಷ್ಟೇ ನಿಮಗೆ ದೊಡ್ಡದು ಮಾಡ್ತೇನೆ. 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಇರುವಂಥ ಈ ಒಂದು ಅಂತರವನ್ನು ಇದಷ್ಟೇ ನಾನು ನಿಮಗೆ ದೊಡ್ಡದು ಮಾಡ್ತೇನೆ, ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ. 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಅಂತರ. ಈ ಅಂತರದಲ್ಲಿ 2 ಕಾರ್ಯಗಳು ನಡಲಿಕ್ಕಿದೆ. ಮೊದಲನೇ ಕಾರ್ಯ ಭೂಲೋಕದಲ್ಲಿ ಏನು? ಭೂಲೋಕದಲ್ಲಿ 1,44,000 ಇಸ್ರಾಯೇಲರ ಹಣೆಯ ಮೇಲೆ ಮುದ್ರೆ. ಎರಡನೆಯದು ಪರಲೋಕದಲ್ಲಿ ವಿಶ್ವಾಸಿಗಳ ಆರಾಧನೆ, ನಮ್ಮ ಆರಾಧನೆ. ಈಗ ಮೊದಲನೇ ಸಂಭವ ನೋಡ್ಲಿಕ್ಕಿರ್ತೇವೆ, ಇಸ್ರಾಯೇಲ್ ಜನರ ಹಣೆಯ ಮೇಲೆ ಮುದ್ರೆ. ಇದನ್ನು ಅಷ್ಟೇ ನಾನು ನಿಮಗೆ ದೊಡ್ಡದು ಮಾಡ್ತೇನೆ. ಓಕೆ. 1,44,000 ಇಸ್ರಾಯೇಲ್ ಜನರ ಹಣೆಯ ಮೇಲೆ ಮುದ್ರೆ. ನೋಡೋಣ. 7ನೇ ಅಧ್ಯಾಯ ವಚನ 4ರಿಂದ ಮುಂದೆ ಓದೋಣ. ಪ್ರಕಟಣೆ 7ನೇ ಅಧ್ಯಾಯ ವಚನ. ಒಂದೇ ನಿಮಿಷ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು. ನಾನು ಅಂದರೆ ಯಾರು? ಯೋಹಾನ ಕೇಳಿದ. ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ, ಚೆನ್ನಾಗಿ ಗಮನಿಸಬೇಕು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ನನಗೆ ಹೇಳ್ರಿ, ಇಸ್ರಾಯೇಲ್ಯರಿಗೆ ಎಷ್ಟು ಕುಲ ಇದೆ? 12 ಕುಲ. 12 ಕುಲ. ಈ 12 ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. 1,44,000 ಜನರು. ಮುಂದೆ ಓದೋಣ. ಅವರ ಸಂಖ್ಯೆ 1,44,000 ಮಂದಿ. ಎಷ್ಟು ಮಂದಿ? 1,44,000. ಇವರು ಯಾರು? ಇಸ್ರಾಯೇಲ್ ಜನರ 12 ಕುಲಕ್ಕೆ ಸೇರಿದವರು. ಮುಂದೆ ಓದೋಣ. ಯಹೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು ಯಹೂದ 12,000. ಯಹೂದ ಕುಲದವರಲ್ಲಿ 12,000 ಮುದ್ರೆ ಹಾಕಿಸಿಕೊಂಡವರು. ರೂಬೇನನ ಕುಲದವರಲ್ಲಿ 12,000. ಗಾದನ ಕುಲದವರಲ್ಲಿ 12,000. ಅಶೇರನ ಕುಲದವರಲ್ಲಿ 12,000. ನೆಫ್ತಾಲಿಯನ ಕುಲದಲ್ಲಿ 12,000. ಮನಸ್ಸೆಯ ಕುಲದವರಲ್ಲಿ 12,000. ನೀವು ಹೀಗೆ ನೋಡಿದರೆ ಗಮನಿಸ್ರಿ, 12 ಕುಲದವರ ಹೆಸರು ಬರೆದಿದೆ. ಒಂದು ಕುಲದಲ್ಲಿ ಎಷ್ಟು ಸಾವಿರ ಜನರು? 12,000. ಟೋಟಲ್ ಎಷ್ಟು? 1,44,000. ಈ 1,44,000 ಜನರು ಯಾರು? ಎಲ್ಲರೂ ಹೇಳಿ. ಇಸ್ರಾಯೇಲ್ ಜನರು. ಅಂದರೆ ಅದು ನಾವು ಅಲ್ಲ. ಕೆಲವು ಚರ್ಚ್ಗಳಲ್ಲಿ ಜನರು ಹೇಳುತ್ತಾರೆ ಈ 1,44,000 ಜನರು ನಾವೇ ಎಂದು ಹೇಳುತ್ತಾರೆ. ಗಮನಿಸಬೇಕು, ಕ್ಲಿಯರ್ ಆಗಿ ಬರೆದಿದೆ ಇಸ್ರಾಯೇಲ್ ಜನರು. ನಾವೇನು ಇಸ್ರಾಯೇಲ್ ಜನರೇನ್ರಿ? ನಾವು ಭಾರತದ ಜನರು. ಹೌದಾ ಇಲ್ಲ? ನಾವು ಭಾರತ ಜನರ, ಇಸ್ರಾಯೇಲ್ ಜನರ? ಇಲ್ಲಿ ಏನು ಬರೆದು, ಇವ್ರು ಯಾರಂತೇಳಿ ಬರೆದಿದೆ? ಇಸ್ರಾಯೇಲ್ ಜನರು. ಮತ್ತು ಇನ್ನೂ ಕ್ಲಿಯರ್ ಆಗಿ ಬರೆದಿದೆ. ಈ ದೇವರಿಗೆ ಗೊತ್ತು, ಹಿಂಗೆಲ್ಲ ಇವರು ಗದ್ದಲ ಮಾಡ್ತಾರಪ್ಪ ಅಂತೇಳಿ ದೇವ್ರಿಗೆ ಗೊತ್ತು. ಅದಕ್ಕೆ ಒಂದು ಕುಲದ ಹೆಸರು ಬರೆದಿದ್ದಾನೆ. ಒಂದು ಕುಲದಲ್ಲಿ ಎಷ್ಟು ಸಾವಿರ ಜನರು?
ಬೇರೆ ಬೇರೆ 12,000 ಟೋಟಲ್ 1,44,000 ಜನರು. ಈ ಜನರು ನೀವೇ ಅಂತ ಹೇಳಿದರೆ ನಾನು ನಿಮ್ಮನ್ನು ನೋಡಿ ಕೇಳ್ತೇನೆ, ನೀವು ಯಾವ ಕುಲಕ್ಕೆ ಸೇರಿದವರಪ್ಪ? ನಾವು ಇಸ್ರಾಯೇಲ್ ಜನರು ಅಲ್ಲ, ಅರ್ಥ ಮಾಡ್ಕೊಳ್ರಿ. ನಾವು ಭಾರತೀಯ ಜನರು, ನಾವು ಅನ್ಯರು, ನಾವು ಇಸ್ರಾಯೇಲ್ರಲ್ಲ, ನಾವು ಅನ್ಯರು. ಆದರೂ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನೀವು ನಾನು ದೇವರ ಜನರಲ್ಲ, ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಸಹ ಅಬ್ರಹಾಮನ ವಂಶದವರಾಗಿದ್ದೇವೆ ಆತ್ಮಿಕ ರೀತಿಯಲ್ಲಿ. ಆದರೆ ಇಲ್ಲಿ ಬರೆದಿರುವುದು ಮಾಂಸಿಕ ರೀತಿಯಲ್ಲಿ ಇಸ್ರಾಯೇಲ್ ಜನರು. ಅರ್ಥ ಮಾಡಿಕೊಳ್ಬೇಕು, ಇದು ಮಾಂಸಿಕ ರೀತಿಯಲ್ಲಿ ಇಸ್ರಾಯೇಲ್ ಜನರು. ಇಸ್ರಾಯೇಲ್ ಜನರು ದೇವರ ಜನರು, ಆದರೆ ನಾವು ದೇವರ ಜನರಲ್ಲ, ದೇವರ ಮಕ್ಕಳು. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ. ಏನು ಬರೆದು? ಎಷ್ಟು ಜನರು ಆತನ ನಂಬಿದರೋ ದೇವರ ಮಕ್ಕಳಾಗುವಂಥ ಅಧಿಕಾರ. ನಾವು ಯೇಸುವನ್ನು ನಂಬುವಾಗ ದೇವರ ಜನರಲ್ಲ, ದೇವರ ಮಕ್ಕಳು. ದೇವರ ಜನರಿಗಿಂತ ದೇವರ ಮಕ್ಕಳು ಎಂಬುದು ಇನ್ನು ಸ್ವಲ್ಪ ಮೇಲೆ. ಹಲ್ಲೆಲೂಯಾ. ಇದು ಹೆಂಗೆ ಸಿಕ್ತಪ್ಪ ನಮಗೆ? ಯೇಸುವಿನ ರಕ್ತದಿಂದ ಸಿಕ್ತು. ದೇವರಿಗೆ ಸ್ತೋತ್ರ. ಆದರೆ ಈ 1,44,000 ಜನರು ನಾವಲ್ರಿ, ಇಸ್ರಾಯೇಲ್ ಜನರು. ಯಾರಾದರೂ ಸಭೆಯವರು ನಿಮ್ಮ ಕಡೆ ಬಂದು ಈ 1,44,000 ಜನರು ನಾವೇ, ನೀವು ಬರ್ರಿ ಇದ್ರಾಗ ಅಂತ ಹೇಳಿದರೆ ಹೋಗಬೇಡ್ರಿ ಅವ್ರ ಹಿಂದೆ. ಯೇಸುವಿಗಾಗಿ ಇರುವಂಥ ಸಭೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆ ಜನ, ಇನ್ನು ನಾನು ನಿಮ್ಮ ಕಡೆ ಕೇಳ್ತೇನೆ, ನೀವು ನನಗೆ ಉತ್ತರ ಕೊಡ್ರಿ. ಈ 1,44,000 ಇಸ್ರಾಯೇಲ್ ಜನರ ಹಣೆ ಮೇಲೆ ಮುದ್ರೆ ಯಾವ ಕಾಲದಲ್ಲಿ ಆಗ್ತದೆ ಹೇಳ್ರಿ? ಎಲ್ಲರೂ ಹೇಳ್ರಿ. ಕ್ರಿಸ್ತ ವಿರೋಧಿ ಕಾಲದಲ್ಲಿ ಯಾವ ಮುದ್ರೆಗೆ ನಡುವೆ ಆಗ್ತಾ ಇದೆ? 6 ಮತ್ತು ಮುದ್ರೆ ನಡುವೆ ಆಗ್ತದೆ. ಈ ಜನರು ನೀವೇ ಅಂತ ಹೇಳಿದರೆ, ಈಗ ನಿಮ್ಮ ಕಡೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಉಳಿತೀರಪ್ಪ? ನೀವು ಯಾಕೆ ಇಲ್ಲಿ ಉಳಿತೀರಿ? ಇದಕ್ಕಿಂತ ಮುಂಚೆ ಬರುವ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿ ಮುಟ್ರಿ ಅಲ್ಲ, ಇಲ್ಲಿ ಯಾಕೆ ಉಳಿತೀರಿ? ಅರ್ಥ ಆಯ್ತಲ್ಲ? ಸೊ ಈ ಜನರು ನಾವು ಅಲ್ಲ, ಅದು ಇಸ್ರಾಯೇಲ್ ಜನರು. ಯಾಕೆ ಅವರ ಹಣೆ ಮೇಲೆ ಮುದ್ರೆ? ಮುಂದೆ ಬರುವಂಥ ಉಪದ್ರವಗಳು ಇಲ್ಲಿ ಮುದ್ರೆ ಹಾಕಿಸಿಕೊಂಡಂಥ ಇಸ್ರಾಯೇಲ್ ಜನರನ್ನು ಮಾತ್ರ ಬಾಧಿಸುವುದಿಲ್ಲ. ನೀವು 7ನೇ ಅಧ್ಯಾಯದಲ್ಲಿ ನೋಡಿದರೆ ಇಸ್ರಾಯೇಲ್ ಜನರ ಹಣೆ ಮೇಲೆ ಮುದ್ರೆ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮಹಾ ಉಪದ್ರವದ ಕಾಲ, ಈ ಒಂದು 2.5 ವರ್ಷ ಶುರು ಆಗುವುದಕ್ಕಿಂತ ಮುಂಚೆಯೇ ಈ ಮಹಾ ಉಪದ್ರವದ ಕಾಲ ಯಾವಾಗ ಶುರು ಆಗ್ತದೆ? 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಶುರು ಆಗ್ತದೆ. 2.5 ವರ್ಷ ಮಹಾ ಉಪದ್ರವ ಕಾಲ. ಆದರೆ ಅದಕ್ಕಿಂತ ಮುಂಚೆಯೇ 14ನೇ ಅಧ್ಯಾಯ 1ನೇ ವಾಕ್ಯದಿಂದಲೇ ನೀವು ನೋಡಿದರೆ ಈ 1,44,000 ಜನರು ಪರಲೋಕದಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಈ ಜನರು ಈ 2.5 ವರ್ಷದಲ್ಲಿ ಭೂಮಿಯ ಮೇಲೆ ಇರುವುದು ಇಲ್ಲ. ಓಕೆ, ಈಗ ನಾವು ನೋಡ್ತೇವೆ ಮೊದಲನೇ ಸಂಭವ ಇಲ್ಲಿ ಏನು? ಇಸ್ರಾಯೇಲ್ ಜನರ ಹಣೆಯ ಮೇಲೆ ಎಷ್ಟು ಜನರ ಹಣೆ ಮೇಲೆ ಮುದ್ರೆ? 1,44,000 ಜನರು. ಯಾಕೆ? ಮುಂದೆ ಬರುವಂಥ ಉಪದ್ರ ಇವ್ರಿಗೆ ಮಾತ್ರ ಬಾಧಿಸುವುದು, ಬಾಕಿ ಜನರಿಗೆ ಬಾಧಿಸುತ್ತದೆ. ಈಗ ಎರಡನೇ ಸಂಭವ, ಈ ಮೊದಲನೇ ಸಂಭವ 7ನೇ ಅಧ್ಯಾಯ 1ರಿಂದ 8 ತನಕ ಮುಗೀತದೆ. 9ನೇ ವಚನದಿಂದ 17ನೇ ವಚನ ತನಕ ಪರಲೋಕದಲ್ಲಿ ನಮ್ಮ ಆರಾಧನೆ. ಇದು ಎರಡನೇ ಸಂಭವ. ಈಗ ನಾವು ನೋಡೋಣ ವಚನ 9ರಿಂದ. ಇವುಗಳಾದ ಮೇಲೆ, ಇಲ್ಲಿ ಗಮನಿಸ್ರಿ, ಇವುಗಳು ಆದ ಮೇಲೆ. ಇವುಗಳಂದ್ರೆ ಯಾವುದು? ಇಸ್ರಾಯೇಲ್ ಜನರ ಹಣೆ ಮೇಲೆ ಮುದ್ರೆ ಆದ ಮೇಲೆ. ಹೀಗೋ
ಯಾರಿಂದಲೂ ಎಣಿಸಲಾಗದಂತ ಆ ಮಹಾ ಸಮೂಹವು ಆ ಸಿಂಹಾಸನದ ಮುಂದೆಯೂ ಪರಲೋಕದಲ್ಲಿ ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಆ ನಿಂತಿರುವುದನ್ನು ಕಂಡೆನು. ಗಮನಿಸಬೇಕು. ಕೆಲವರು ಹೇಳ್ತಾರೆ, ಈಗ ಯಾರಿಂದಲೂ ಎನಿಸಲಿಕ್ಕೆ ಆಗದಂತ ಮಹಾಸಮೂಹವು, ದೊಡ್ಡ ಗುಂಪು ಜನರು ಈಗ ಪರಲೋಕದಲ್ಲಿ ಸಿಂಹಾಸನದ ಮುಂದೆಯೂ ಮತ್ತು ಯೇಸು ಸ್ವಾಮಿಯ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಇವರು ಯಾರು? ಅವರು ಸಕಲ ಜನಾಂಗ ಕುಲ, ಸಕಲ ಜನಾಂಗ. ಗಮನಿಸ್ಬೇಕು, ಇವ್ರು ಯಾರಂದ್ರೆ ಭೂಮಿಲಿರುವಂತ ಸಕಲ ಜನಾಂಗ, ಕುಲ, ಸಕಲ ಕುಲ, ಪ್ರಜೆಗಳವರು, ಸಕಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಇವರೇ ನಾವು. ಹಲ್ಲೆಲೂಯಾ. ಭೂಮಿಯ ಮೇಲೆ ಎಲ್ಲಾ ಭಾಷೆ ಮಾತಾಡುವವರು, ಎಲ್ಲಾ ಜಾತಿಗೆ ಸೇರಿದವರು ಈಗ ಯೇಸು ಸ್ವಾಮಿ ಮುಂದೆಯೂ ದೇವರ ಮುಂದೆ ನಿಂತಿದ್ದಾರೆ ಆರಾಧನೆ ಮಾಡುವುದಕ್ಕಾಗಿ. ಕೆಲವರು ಏನು ಹೇಳ್ತಾರಂತಂದರೆ ಬಹಳ ಮುಖ್ಯ, ಗಮನಿಸಬೇಕು. ಇದರಲ್ಲಿ ಎಲ್ಲ ಕನ್ಫ್ಯೂಸ್ ಆಗಬಾರ್ದು. ಕೆಲವರು ಏನು ಹೇಳ್ತಾರೆ, ರ್ಯಾಪ್ಚರ್ ಕನ್ಫ್ಯೂಸ್ ಮಾಡ್ತಾರೆ. ರ್ಯಾಪ್ಚರ್ ಅಂದರೆ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗುವುದು. ಪ್ರೀ ಟ್ರಿಬ್ಯುಲೇಷನ್, ಮಿಡಿಲ್ ಟ್ರಿಬ್ಯುಲೇಷನ್, ಆಫ್ಟರ್ ಟ್ರಿಬ್ಯುಲೇಷನ್ ಅಂತಂತೇಳಿ ಹೇಳ್ತಾರೆ. ಉಪದ್ರವ ಕಾಲಕ್ಕೆ ಮುಂಚೆ, ಉಪದ್ರವ ಕಾಲಕ್ಕೆ ನಡುವೆ, ಉಪದ್ರವ ಕಾಲ ಆದ ಮೇಲೆ. ಯಾರಾದರೂ ಕನ್ಫ್ಯೂಸ್ ಮಾಡಿದರೆ ಕನ್ಫ್ಯೂಸ್ ಆಗಬೇಡ್ರಿ. ರ್ಯಾಪ್ಚರ್, ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗುವುದು, ಈ ಉಪದ್ರವ ಕಾಲಕ್ಕೆ ಮುಂಚೆಯೇ ನಾವು ಹೋಗುತ್ತೇವೆ. ಈ ಉಪದ್ರವ ಕಾಲದಲ್ಲಿ ನಾವು ಇರುವುದು ಇಲ್ಲ. ಕೆಲವರು ಹೇಳ್ತಾರೆ ಈ ಉಪದ್ರವ ಕಾಲದಲ್ಲಿ ನಾವು ಹೋಗ್ತೇವೆ ಅಂತೇಳಿ. ಇಲ್ಲ, ಉಪದ್ರವ ಕಾಲ ಆದ ಮೇಲೆ ರ್ಯಾಪ್ಚರ್ ಇರ್ತದೆ ಅಂತ ಹೇಳ್ತಾರೆ, ಅದೂ ಇಲ್ಲ. ಹಂಗೆ ಯಾರಾದರೂ ಕನ್ಫ್ಯೂಸ್ ಮಾಡಿದರೆ ಕನ್ಫ್ಯೂಸ್ ಆಗಲಿಕ್ಕೂ ಹೋಗಬೇಡ್ರಿ. ಈ ಉಪದ್ರವ ಕಾಲಕ್ಕಿಂತ ಮುಂಚೆಯೇ ಯೇಸು ಸ್ವಾಮಿ ಬರೋಣ ಇರ್ತದೆ, ಆತನ ಸಂಗಡ ನಾವು ಪರಲೋಕಕ್ಕೆ ಹೋಗ್ತೇವೆ. ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ, ಗಮನಿಸಬೇಕು. ಯಾರಾದರೆ ಇದರಲ್ಲಿ ಕನ್ಫ್ಯೂಸ್ ಉಳ್ಳವರಾಗಿ ಇದ್ದರೆ ಈ ಒಂದು ವಿಡಿಯೋ ನೋಡುವವರು ಗಮನಿಸಬೇಕು. ಈ ರ್ಯಾಪ್ಚರ್, ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗುವುದು, ಉಪದ್ರವ ಕಾಲಕ್ಕೆ ಮುಂಚೆಯೇ ನಾವು ಹೋಗ್ತೇವೆ. ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಇದ್ದರೆ ಈ ಒಂದು ವಾಕ್ಯದ ಸ್ಟಡಿಯನ್ನು, 8 ದಿನದ ವಾಕ್ಯದ ಸ್ಟಡಿಯನ್ನು ಲಾಸ್ಟ್ ತನಕ ಕೇಳಬೇಕು. ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಉಪದ್ರವ ಕಾಲಕ್ಕಿಂತ ಮುಂಚೆಯೇ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂಬುದು ದಾನಿಯೇಲ್ ಪುಸ್ತಕದಲ್ಲಿ ಇನ್ನೂ ಕ್ಲಿಯರ್ ಆಗಿ ಬರೆದಿದೆ. ಅದಕ್ಕೆ ಲಾಸ್ಟ್ 2 ದಿನ ದಾನಿಯೇಲ್ ಪುಸ್ತಕ ನೋಡ್ತೇವೆ. ಆಮೇನ್. ಆದರೆ ಯಾರಾದರೂ ನಿಮ್ಮನ್ನು ಕನ್ಫ್ಯೂಸ್ ಮಾಡಿದರೆ ಕನ್ಫ್ಯೂಸ್ ಆಗಲಿಕ್ಕೂ ಹೋಗಬೇಡ್ರಿ. ಯೇಸು ಕ್ರಿಸ್ತನ ಬರೋಣ, ರಹಸ್ಯ ಬರೋಣ, ಸಭೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಇರುವುದು ಉಪದ್ರವ ಕಾಲಕ್ಕೆ ಮುಂಚೆಯೇ ಇರುತ್ತದೆ. ಈ 8 ದಿನದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಇದರಲ್ಲಿ ಕನ್ಫ್ಯೂಸ್ ಇರುವವರು ಈ 8 ದಿನದ ಸ್ಟಡಿಯನ್ನು ಮೊದಲಿನಿಂದ ಲಾಸ್ಟ್ ತನಕ ನೋಡಬೇಕು, ಕ್ಲಿಯರ್ ಆಗ್ತೀರಿ. 1 ತಾಸು ಬಿಟ್ಟರು ನಿಮಗೆ ಕ್ಲಿಯರ್ ಆಗುವುದಿಲ್ಲ. ಹಲ್ಲೆಲೂಯಾ. ಈಗ 6ನೇ ಮುದ್ರೆ 7ನೇ ಮುದ್ರೆ ನಡುವೆ 2 ಸಂಭವಗಳು. ಮೊದಲನೇದು ಯಾವುದು? ಇಸ್ರಾಯೇಲ್ ಜನರ ಹಣೆ ಮೇಲೆ ಮುದ್ರೆ. 2ನೇದು ಪರಲೋಕದಲ್ಲಿ ವಿಶ್ವಾಸಿಗಳ ಆರಾಧನೆ. ಈಗ 6ನೇ ಮುದ್ರೆ 7ನೇ ಮುದ್ರೆ ನಡುವೆಯೇ ವಿಶ್ವಾಸಿಗಳಾದ ನಾವು ಪರಲೋಕದಲ್ಲಿ ಇರ್ತೇವೆ. ಈ ಉಪದ್ರವ ಕಾಲಕ್ಕೆ ಮಧ್ಯೆ ಇಲ್ಲ. ಇಲ್ಲಿ ನಾವು ಪರಲೋಕದಲ್ಲಿ ಇದ್ದೇವಲ್ಲ, ಯಾವಾಗ ಹೋಗಿದ್ದೇವೆ? ಉಪದ್ರವ ಕಾಲಕ್ಕೆ ಮುಂಚೆಯೇ ಹೋಗಿದ್ದೇವೆ. ಅದಕ್ಕೆ 6ನೇ 7ನೇ ಮುದ್ರೆಗೆ ನಡುವೆನೇ ನಾವು ಪರಲೋಕದಲ್ಲಿ ಆರಾಧನೆ ಮಾಡ್ತೇವೆ. ಇನ್ನು ಕ್ಲಿಯರ್ ಮಾಡ್ತೇನೆ ನಾನು ನಿಮಗೆ ಮುಂದೆ ಹೋಗ್ತಾ. ಈಗ
ಪರಲೋಕದಲ್ಲಿ ಇವರು ಯಾರು? ಈ ಜಗತ್ತಿನಲ್ಲಿ ಎಲ್ಲ ಭಾಷೆ ಮಾತಾಡುವವರು, ಎಲ್ಲ ಜಾತಿ ಕುಲಕ್ಕೆ ಸೇರಿದವರು. ಈಗ ಪರಲೋಕದಲ್ಲಿ ನಿಂತು ಹೇಗೆ ಆರಾಧನೆ ಮಾಡ್ತಾರಪ್ಪ ದೇವರ ಮುಂದೆ, ಯೇಸು ಸ್ವಾಮಿ ಮುಂದೆ? ನೋಡೋಣ. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಈಗ ನಾವು ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿ ಮುಂದೆ ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಖರ್ಜೂರದ ಹಿರಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಹೇಗೆ ಆರಾಧನೆ ಮಾಡ್ತೇವೆ ನಾವು? ನೋಡ್ರಿ. ಅವರು ಸಿಂಹಾಸನನಾಗಿರುವ, ನಾವು ಈಗ ದೇವ್ರ ಹೇಳ್ತೇವೆ, ದೇವ್ರನ್ನ ಹೆಂಗೆ ಆರಾಧನೆ ಮಾಡ್ತೇವೆ? ಪರಲೋಕದಲ್ಲಿ ನಿಂತು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆಯನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೇವೆ ನೋಡ್ರಿ. ಸಿಂಹಾಸನದಲ್ಲಿ ಕೂತಿರುವ ಆತನಿಗೂ, ಯಜ್ಞದ ಕುರಿಮರಿಯಾದ ಆತನಿಗೂ ನಮಗೆ ರಕ್ಷಣೆ ಕೊಟ್ಟದಕ್ಕಾಗಿ ಸ್ತೋತ್ರ ಎಂದು ಹೇಳಿ ನಾವು ಆರಾಧನೆ ಮಾಡ್ತೇವೆ. ಗಮನಿಸಬೇಕು, ಇಲ್ಲಿ ಆರಾಧನೆ ಮಾಡುವಂಥ ಈ ಗುಂಪಿನಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು, ಈ ವಾಕ್ಯವನ್ನು ಮೀಡಿಯಾದಲ್ಲಿ ಕೇಳುವಂಥ ನೀವು, ನಿಮ್ಮ ಮಕ್ಕಳು ಎಲ್ಲರೂ ಇಲ್ಲಿ ನಿಂತು ದೇವರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಇದೇ ನನ್ನ ಪ್ರಾರ್ಥನೆ, ಮತ್ತು ಏನೂ ಇಲ್ಲ. ಇದೇ ನನ್ನ ಪ್ರಾರ್ಥನೆ. ಈಗ ನಾವು ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿ ಮುಂದೆ ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ಆರಾಧನೆ ಮಾಡುವಾಗ ನಮ್ಮ ಸಂಗಡ ದೇವದೂತರು ಸಹ ಆರಾಧನೆ ಮಾಡ್ತಾರೆ. ಈಗ ದೇವದೂತರು ನಮ್ಮ ಸಂಗಡ ಹೇಗೆ ಆರಾಧನೆ ಮಾಡ್ತಾರೆ ನೋಡೋಣ, ಮುಂದೆ ಓದೋಣ. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು, ಹಿರಿಯರು, ಎಷ್ಟು ಹಿರಿಯರು? ಅರೆ ವಾಹ್, ಏನು ಮಕ್ಕಳವಾ! ಈ ಮಕ್ಕಳಿಗಾಗಿ ಎಲ್ಲರೂ ಕೈ ತಟ್ರಿ. ವೆರಿ ಗುಡ್, ವೆರಿ ಗುಡ್. ಈಗ ಪರಲೋಕದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಾಗ ಸಿಂಹಾಸನ, 24 ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಎಲ್ಲಾ ದೇವದೂತರು ನಿಂತುಕೊಂಡಿದ್ದರು. ಈಗ ನಮ್ಮ ಸಂಗಡಲೇ ದೇವದೂತರು ಹೇಗೆ ಆರಾಧನೆ ಮಾಡ್ತಾರೆ? ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಎಲ್ಲಾ ದೇವದೂತರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೆನ್, ಆಮೆನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಾಂತರಗಳಲ್ಲಿಯೂ ಇರಲಿ. ಆಮೆನ್ ಎಂದು ಸ್ತೋತ್ರ ಮಾಡಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚಲೋ ನೋಡ್ರಿ. ನಾವು ದೇವದೂತರು ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿಯ ಮುಂದೆ ನಿಂತುಕೊಂಡು ಒಬ್ಬರ ಹಿಂದೆ ಒಬ್ಬರು ಆರಾಧನೆ ಮಾಡ್ತೇವೆ. ತಿರುಗಿ ಹೇಳುತ್ತೇನೆ, ಈ ಗುಂಪಿನಲ್ಲಿ ನೀವು, ನಿಮ್ಮ ಮಕ್ಕಳು ಎಲ್ಲರೂ ನಿಂತು ಆರಾಧನೆ ಮಾಡಬೇಕು. ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ದೇವರೇ, ಹಾಗೇ ಮಾಡಪ್ಪ, ಹಾಗೆ ಮಾಡಿ ಕರ್ತನೆ. ಈಗ ನಾವು ನಮ್ಮ ಮಕ್ಕಳು ಪರಲೋಕದಲ್ಲಿ ದೇವರ ಮುಂದೆ ಬಿಳಿ ನಿಲುವಂಗಿಯನ್ನು ಹಾಕಿಕೊಂಡು ಆರಾಧನೆ ಮಾಡುವಾಗ, ದೇವದೂತರು ನಮ್ಮ ಸಂಗಡ ಆರಾಧನೆ ಮಾಡುವಾಗ 24 ಹಿರಿಯರಲ್ಲಿ ಒಬ್ಬನು ಯೋಹಾನ ಕಡೆ ಕೇಳುತ್ತಾನೆ. ಏನು ಕೇಳುತ್ತಾನೆ? ಹೋದ್ರೆ ನೋಡೋಣ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು? ಇವರು ನೋಡಪ್ಪ, ಯೋಹಾನ. ಈ ಹಿರಿಯರಲ್ಲಿ ಒಬ್ಬನು ಕೇಳ್ತಾನೆ ಯೋಹಾನ ಕಡೆ. ನೋಡಪ್ಪ ಯೋಹಾನ, ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿಯ ಮುಂದೆ ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಆರಾಧನೆ ಮಾಡುವಂತ ಇವರು ಯಾರು? ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಇವರು ಯಾರು, ಎಲ್ಲಿಂದ ಬಂದಾರಪ್ಪ ಯೋಹಾನ, ನನಗೆ ಹೇಳು. ಏನು ಹೇಳಬೇಕು ಯೋಹಾನ? ಹಿರಿಯನಿಗೆ ಏನು ಹೇಳಬೇಕು? ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿ ಮುಂದೆ ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ಆರಾಧನೆ ಮಾಡುವಂತ ಇವರು ಯಾರು ಮತ್ತು ಎಲ್ಲಿಂದ ಬಂದಾರಪ್ಪ ನನಗೆ ಹೇಳು. ಈಗ ಯೋಹಾನ್ ಹೇಳ್ತಾನೆ ಹಿರಿಯನಿಗೆ, ಅಯ್ಯ ನೀನೇ ಬಲ್ಲೆ. ನನಗೇನು ಗೊತ್ತು? ನನಗೇನು ಗೊತ್ತು? ಪರಲೋಕದಲ್ಲಿ ದೇವರ ಮುಂದೆ, ಯೇಸು ಸ್ವಾಮಿಯ ಮುಂದೆ ಬಿಳಿ ನಿಲುವಂಗಿ ಹಾಕ್ಕೊಂಡು ಆರಾಧನೆ ಮಾಡುವಂಥ ಈ ಜನರು ಯಾರು, ಎಲ್ಲಿಂದ ಬಂದರು ನನಗೇನು ಗೊತ್ತಪ್ಪ?
ನೀನೇ ಬಲ್ಲೆ, ನಿನಗೇ ಗೊತ್ತಪ್ಪ. ಈಗ ಹಿರಿಯನು ಹೇಳ್ತಾನೆ ಯೋಹಾನನಿಗೆ, ಅವನು ನನಗೆ, ಈಗ ಹಿರಿಯನು ಯೋಹಾನನಿಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಇವರು ಯೇಸು ಸ್ವಾಮಿಗಾಗಿ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಹಲ್ಲೆಲೂಯಾ. ಈಗ ನೀವು ನೀವು ನಿಮ್ಮ ಊರನ್ ಮಂದಿ, ನಿಮ್ಮ ಓಣ್ಯಾನ ಮಂದಿ ನಿಮಗೆ ಎಷ್ಟು ತ್ರಾಸು ಕೊಡ್ತಾರಪ್ಪ? ನಿಮಗೆ ಎಷ್ಟು ತ್ರಾಸು ಕೊಡ್ತಾರಲ್ಲ? ಕೊಡ್ತಾರ ಇಲ್ಲ? ಕೊಡ್ತಾರ ಇಲ್ಲ? ಯಾಕೆ ಕೊಡ್ತಾರಪ್ಪ? ನೀವೇನು ಅವ್ರ ರೊಕ್ಕ ತುಡುಗು ಮಾಡಿರೇನ್ರಿ? ಅವ್ರ ಜಾಗ 1-2 ಫೂಟ್ ಹೆಚ್ಚು ಮಾಡ್ಕೊಂಡ್ರಿ ಏನ್ರಿ? ಸಾರಾಯ ಕೊಡಿದ್ರು ಅಷ್ಟರಲ್ಲಿ ಅವ್ರ ಸಂಗಡ ಜಗಳ ಮಾಡಿದ್ರಿ ಏನ್ರಿ? ಯಾಕೆ ನಿಮ್ಮ ಓಣ್ಯಾನ ಮಂದಿ, ಊರಾನ ಮಂದಿ ನಿಮಗೆ ತ್ರಾಸು ಕೊಡ್ತಾರೆ? ನೀವು ಯೇಸು ಸ್ವಾಮಿನ ನಂಬಿದಿರಿ, ದೀಕ್ಷಾ ಸ್ನಾನ ತಗೊಂಡಿರಿ, ಚರ್ಚ್ಗೆ ಹೋಗ್ತೀರಿ, ಇಷ್ಟೇ. ಇದಕ್ಕೆ ಇಷ್ಟು ತ್ರಾಸು ನಿಮಗೆ.